ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಸಂಪೂರ್ಣ ಆಧುನಿಕ ಭಾರತದ ಇತಿಹಾಸ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಎಂಬ ಒಂದು ಟಾಪಿಕ್ನ ತಂದಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಪೋರ್ಚುಗೀಸರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡೋಣ. ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನ ಅನ್ವೇಷಣೆ ಮಾಡಿದ್ರು ಅಲ್ವಾ? ಏಕೆ ಜಲಮಾರ್ಗವನ್ನ ಕಂಡುಹಿಡಿದ್ರು ಅಂತ ಪರಿಸ್ಥಿತಿ ಪೋರ್ಚುಗೀಸರಿಗೆ ಯಾಕೆ ಬಂತು? ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಅಂದ್ರೆ ಏನು? ಯಾವ ಒಂದು ಪೋರ್ಚುಗಲ್ ನಾವಿಕ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದ? ಯಾರೆಲ್ಲ ಪೋರ್ಚುಗಲ್ ವೈಸ್ರಾಯ್ಗಳು ಭಾರತಕ್ಕೆ ಬಂದಿದ್ರು? ಈ ಪೋರ್ಚುಗೀಸರ ಯಶಸ್ಸಿಗೆ ಕಾರಣಗಳು ಏನೇನು? ಇವರ ಅವನತಿಗೂ ಕಾರಣಗಳು ಏನೇನು? ಇವರು ಭಾರತಕ್ಕೆ ನೀಡಿದಂತಹ ಕೊಡುಗೆಗಳಾದ್ರೂ ಏನು? ಹೀಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನೋಡಿ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದರ ಮೂಲಕ ಪೋರ್ಚುಗೀಸರು ಮೊದಲಿಗರಾಗಿ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಅಲ್ವಾ? 1498ರಿಂದ 1961ರವರೆಗೆ ಭಾರತದಲ್ಲಿ ನೆಲೆಯೂರ್ತಾರೆ. ಇವರ ಮೊದಲ ರಾಜಧಾನಿ ಗೋವಾ. ಓಕೆ, ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಿದ್ದು ಡಚ್ಚರು. ಇವರು 1596ರಲ್ಲಿ ಪುಲಿಕಾಟ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಾರೆ. 1792ರವರೆಗೂ ಭಾರತದಲ್ಲಿ ಈ ಡಚ್ಚರ ಅಸ್ತಿತ್ವವನ್ನು ಕಾಣಬಹುದು. ಓಕೆ, ಡಚ್ಚರ ನಂತರ 1600ರಲ್ಲಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದೇ ಈ ಬ್ರಿಟಿಷರು. ಕಲ್ಕತ್ತಾನ ತನ್ನ ಮೊದಲ ರಾಜಧಾನಿಯಾಗಿ ಮಾಡಿಕೊಂಡು ಯಾವ ಲೆವೆಲ್ಗೆ ಇವರು ಅಧಿಪತ್ಯ ಸಾಧಿಸ್ತಾರೆ ಅಂದರೆ 1947ರವರೆಗೆ ಭಾರತವನ್ನು ಆಳ್ತಾರೆ. ಓಕೆ, ಬ್ರಿಟಿಷರ ನಂತರ ಫ್ರೆಂಚರು 1664ರಲ್ಲಿ ಭಾರತಕ್ಕೆ ಬರ್ತಾರೆ. ರಾಜಧಾನಿ ಪಾಂಡಿಚೇರಿ ಆಗಿರುತ್ತೆ. ಹೀಗೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು ಈ ಎಲ್ಲ ಯುರೋಪಿಯನ್ನರು ಕೂಡ ಭಾರತಕ್ಕೆ ಬಂದು ತನ್ನ ಅಧಿಪತ್ಯವನ್ನು ಹೇಗೆಲ್ಲ ಸಾಧಿಸಿದ್ರು ಅನ್ನೋದನ್ನು ನೋಡೋಣ. ಈ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 1ನಲ್ಲಿ ಪೋರ್ಚುಗೀಸರ ಬಗ್ಗೆ ನೋಡೋಣ. ರಿಮೈನಿಂಗ್ ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳಾದಂತಹ ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ ಮತ್ತು ಚಾರ್ಟರ್ ಕಾಯ್ದೆಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಭಾರತೀಯ ಸಂವಿಧಾನದ 12 ಅನುಸೂಚಿಗಳು 12 ಶೆಡ್ಯೂಲ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಎರಡೂ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಸಕ್ತಿ ಉಳ್ಳವರು ನೋಡಬಹುದು ಅಂತ ಹೇಳ್ತಾ ಈಗ ಟಾಪಿಕ್ಕಿಗೆ ಬರೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನೋಡಿ, ಈಗ ನಾನು ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ. ತುಂಬ ಮುಖ್ಯವಾದಂತಹ ಕತೆ ಇದು, ಗಮನ ಇಟ್ಟು ಕೇಳಿ. ಯುರೋಪಿಯನ್ನರು. ನೋಡಿ, ಯುರೋಪಿಯನ್ನರು ಅಂದರೆ ಯಾರು? ಯುರೋಪ್ ಖಂಡದಲ್ಲಿ ವಾಸ ಮಾಡೋರನ್ನ ಯುರೋಪಿಯನ್ನರು ಅಂತ ಕರೀತಾರೆ. ಸಿಂಪಲ್. ಓಕೆ, ಯುರೋಪ್ ಖಂಡ ಅಂದರೆ ಪೋರ್ಚುಗಲ್, ಸ್ಪೇನ್, ಇಂಗ್ಲೆಂಡ್, ಐರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್, ಹೀಗೆ ಈ ಎಲ್ಲ ದೇಶಗಳು ಯುರೋಪ್ ಖಂಡದಲ್ಲಿ ಬರ್ತವೆ. ಓಕೆ, ಹೀಗೆ ಈ ಅರಬ್ಬಿ ಸಮುದ್ರ ಏನಿದೆ, ಈ ಅರಬ್ಬಿ ಸಮುದ್ರಕ್ಕೆ ಮೊದಲು ಇಂಪೀರಿಯಲ್ ಸಮುದ್ರ ಅಂತ ಕರೀತಾ ಇದ್ರು. ಆದರೆ ಅರಬ್ಬರು ಈ ಸಮುದ್ರದ ಮೇಲೆ ಪ್ರಭುತ್ವ ಸಾಧಿಸಿದ್ದರಿಂದ ಈ ಅರಬ್ಬಿ ಸಮುದ್ರ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಈ ಅರಬ್ಬರು ಶ್ರೀಲಂಕಾದೊಂದಿಗೆ ನಿರಂತರವಾಗಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಕ್ರಿಸ್ತಶಕ 8ನೇ ಶತಮಾನದ ಆಸುಪಾಸಿನಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸಾಗ್ತಾ ಇದ್ದಂತಹ ಅರಬ್ಬರ 2 ಹಡಗುಗಳು ಬಿರುಗಾಳಿಗೆ ಸಿಲುಕಿ ಬಂದು ಭಾರತವನ್ನು ತಲುಪ್ತವೆ. ಆ ಹಡಗುಗಳು ಬಂದು ಭಾರತಕ್ಕೆ ತಲುಪಿದಾಗ ಅರಬ್ಬರಿಗೆ ಒಂದು ವಿಷಯ ಮನವರಿಕೆ ಆಗುತ್ತೆ. ಏನ ವಿಷಯ ಅಂದರೆ ಭಾರತದಲ್ಲಿ ಅಪಾರ ಪ್ರಮಾಣದ ಮಸಾಲ ಪದಾರ್ಥಗಳ ಸಂಪತ್ತು ಇದೆ ಅಂತ. ಓಕೆ, ಭಾರತದಲ್ಲಿ ಸಿಗುವಂತಹ ಮಸಾಲ ಪದಾರ್ಥಗಳನ್ನು ವ್ಯಾಪಾರ ಮಾಡಿ ಅಪಾರ ಲಾಭ ಗಳಿಸಬಹುದು ಎಂದು ಮನವರಿಕೆ ಮಾಡಿಕೊಂಡಂತಹ ಈ ಅರಬ್ಬರು ಭಾರತಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕೇರಳ ಕರಾವಳಿ ಅಥವಾ ಮಲಬಾರ್ ಕರಾವಳಿ ಅಂತ ಹೇಳಿ ನಾವೇನು ಕರಿತೀವೋ ಆ ಪ್ರದೇಶದಲ್ಲಿ ಬೆಳೆಯುವಂತಹ ಉತ್ಕೃಷ್ಟವಾದ ಸಾಂಬಾರ ಪದಾರ್ಥಗಳಿಂದ ಪ್ರಭಾವಿತರಾದಂತಹ ಈ ಅರಬ್ಬರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತಕ್ಕೆ ಬರೋದಕ್ಕೆ ಆರಂಭಿಸ್ತಾರೆ. ಈ ಭಾಗದಲ್ಲಿ ಬೆಳೀತಾ ಇದ್ದಂತಹ ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಕಾಳುಮೆಣಸು ಇಂತಹ ಸಾಂಬಾರ ಪದಾರ್ಥಗಳಿಗೆ ಅರೇಬಿಯನ್ ರಾಷ್ಟ್ರಗಳಿಂದ ಅಪಾರ ಪ್ರಮಾಣದಲ್ಲಿ ಬೇಡಿಕೆ ಇರ್ತದೆ. ಅದರಲ್ಲೂ ಕೂಡ ಈ ಕಾಳುಮೆಣಸು ಅಂತ ಒಂದು ಪದಾರ್ಥ ಇಸ್ಲಾಂ ಸಮುದಾಯ ಅತಿ ಹೆಚ್ಚು ಬಳಕೆ ಮಾಡ್ತಾ ಇದ್ದುದರಿಂದ ಈ ಕಾಳುಮೆಣಸಿಗೆ ಸಾಂಬಾರ ಪದಾರ್ಥಗಳ ರಾಜ ಅಂತಾನೆ ಕರಿತಾ ಇದ್ರು.
ಓಕೆ, ಇಲ್ಲಿ ಅರಬ್ಬರು ಕೆಲ ದಿನಗಳ ಕಾಲ ಭಾರತದೊಂದಿಗೆ ವ್ಯಾಪಾರ ಮಾಡಿದ್ರು. ನಂತರದ ದಿನಗಳಲ್ಲಿ ತಾವು ವ್ಯಾಪಾರ ಮಾಡಿದಂತಹ ಸಂಪತ್ತನ್ನ ತೆಗೆದುಕೊಂಡು ಹೋಗಿ ಯುರೋಪಿಯನ್ನರಿಗೆ ಮಾರಾಟ ಮಾಡೋಕೆ ಶುರು ಮಾಡ್ತಾರೆ. ಇಂಪಾರ್ಟೆಂಟ್. ಓಕೆ, ಭಾರತದ ಕೃಷಿಗರಿಂದ ಫಾರ್ ಎಕ್ಸಾಂಪಲ್ 5 ರೂಪಾಯಿಗೆ ಭಾರತದ ಕೃಷಿಗರಿಂದ ಕೊಂಡ್ಕೊಂಡು ಅದನ್ನ ಯುರೋಪಿಯನ್ನರಿಗೆ ತಗೊಂಡೋಗಿ 500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದ್ದಂತಹ ಎಲ್ಲರೂ ಮಾಂಸಾಹಾರಿಗಳಾಗಿದ್ದ ಕಾರಣ ಅವರಿಗೆ ಅಲ್ಲಿನ ಸಾಂಬಾರ ಪದಾರ್ಥಗಳ ಅವಶ್ಯಕತೆ ತುಂಬ ಜಾಸ್ತಿನೇ ಇರುತ್ತೆ. ಓಕೆ, ಆಗ ಈ ಅರಬ್ಬರು ಟರ್ಕಿಯ ಕಾನ್ಸ್ಟಾಂಟಿನೋಪಲ್ ಅಂತ ಒಂದು ನಗರ ಇದೆ ನೋಡಿ ಇಲ್ಲಿ. ಆ ಕಾಲದಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರನ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತಾನೆ ಕರಿತಾ ಇದ್ರು. ಓಕೆ, ಮತ್ತೆ ರಿಪೀಟ್ ಮಾಡ್ತೀನಿ. ಅರಬ್ಬರು ಟರ್ಕಿಯ ಕಾನ್ಸ್ಟಾಂಟಿನೋಪಲ್ ಅಂತ ಒಂದು ನಗರ ಇದೆ ನೋಡಿ ಇಲ್ಲಿ. ಆ ಕಾಲದಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರನ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತಾನೆ ಕರಿತಾ ಇದ್ರು. ಆಗಿನ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಇವತ್ತು ನಾವು ಇಸ್ತಾನ್ಬುಲ್ ಅಂತ ಕರಿತೀವಿ. ಯುರೋಪ್ ಮತ್ತು ಏಷ್ಯಾ ಖಂಡಗಳ ನಡುವೆ ಹಂಚಿಕೆ ಆಗಿರುವಂತಹ ಒಂದು ನಗರವೇ ಕಾನ್ಸ್ಟಾಂಟಿನೋಪಲ್. ಓಕೆ, ಈ ಅರಬ್ಬರು ಟರ್ಕಿಯ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಭಾರತದ ಅಪಾರ ಸಂಪತ್ತನ್ನು ಹೊಯ್ದು 100 ಪಟ್ಟು ಹೆಚ್ಚಿನ ಬೆಲೆಗೆ ಯುರೋಪಿಯನ್ನರಿಗೆ ಮಾರಾಟ ಮಾಡ್ತಾ ಇದ್ರು. ಓಕೆ, ಈಗ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಆಗುತ್ತೆ. ಏನದು ಅಂದರೆ, ಕ್ರಿಸ್ತಶಕ 1295ರಲ್ಲಿ ಇಟಲಿಯ ವೇನಿಸ್ ನಗರದ ಒಬ್ಬ ವ್ಯಾಪಾರಸ್ಥ ಮಾರ್ಕೋ ಪೋಲೋ ಅಂತ ಎಂಬ ವ್ಯಕ್ತಿ ಟರ್ಕಿಯ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಈ ಮಾರ್ಕೋ ಪೋಲೋ ಈ ಭೂಮಾರ್ಗದ ಮೂಲಕ ಬಂದು ಭಾರತದ ವಾಯುವ್ಯ ಮಾರ್ಗದ ಮೂಲಕ ಬರ್ತಾನೆ. ಇಲ್ಲಿ ವಾರಂಗಲ್ನ ಕಾಕತೀಯರು ಅಂತ ಇದ್ರು. ಇವತ್ತಿನ ತೆಲಂಗಾಣದ ಭೂಭಾಗದಲ್ಲಿ ಬರ್ತದೆ ವಾರಂಗಲ್ ಅಂತ. ಓಕೆ, ಈ ವಾರಂಗಲ್ನ ಕಾಕತೀಯರ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಇಟಲಿಯ ಮಾರ್ಕೋಪೋಲೋ ಮರಳಿ ತನ್ನ ದೇಶಕ್ಕೆ ಹೋಗ್ತಾನೆ. ಓಕೆ, ಈತ ಮರಳಿ ತನ್ನ ದೇಶಕ್ಕೆ ಹೋದ ನಂತರ ಯುರೋಪಿಯನ್ನರು ಇದೇ ಭೂಮಾರ್ಗದ ಮೂಲಕ ಅಂದರೆ ಭಾರತದ ವಾಯುವ್ಯ ಮಾರ್ಗದ ಮೂಲಕ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಆರಂಭ ಮಾಡ್ತಾರೆ. ಯಾಕಂದ್ರೆ ಅರಬ್ಬರು ಮಸಾಲ ಪದಾರ್ಥಗಳನ್ನ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇರ್ತಾರೆ. ಆದರೆ ಕ್ರಿಸ್ತಶಕ 1453ರಲ್ಲಿ ಮೆಹಮತ್ ಅಲಿ ಸುಲ್ತಾನ್, ಇನ್ನೊಂದ್ಸಲ ಹೇಳ್ತೀನಿ, ಕ್ರಿಸ್ತಶಕ 1453ರಲ್ಲಿ ಮೆಹಮತ್ ಅಲಿ ಸುಲ್ತಾನ್ ನಾಯಕತ್ವದಲ್ಲಿ ಒಟ್ಟೋಮನ್ ಟರ್ಕರು ಎಂಬಂತಹ ಒಂದು ಜನಾಂಗ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ದಾಳಿ ಮಾಡಿ ಈ ನಗರವನ್ನು ವಶಪಡಿಸಿಕೊಳ್ತಾರೆ. ಇದಾದ ನಂತರ ಯುರೋಪಿಯನ್ನರು ಭಾರತಕ್ಕೆ ಬರ್ತಕ್ಕಂತಹ ಭೂಮಾರ್ಗ ಮುಚ್ಚಿ ಹೋಗ್ತದೆ. ಇದನ್ನೇ ಇತಿಹಾಸಕಾರರು ವ್ಯಾಪಾರದ ಸ್ಥಿತ್ಯಂತರ ಆರಂಭದ ಘಟನೆ ಅಂತ ಕರೆದ್ರು. ಓಕೆ, ಇದು ಒಂದು ಹಿನ್ನೆಲೆ ಅಷ್ಟೇ. ನಿಮಗೆ ಇದು ಅರ್ಥ ಆಗಲಿ ಅಂತ ಒಂದು ಕತೆ ರೀತಿ ಹೇಳಿದ್ದೀನಿ. ಮುಂದೆ ನೋಡೋಣ. ಪೋರ್ಚುಗೀಸರು ಭಾರತಕ್ಕೆ ಬಂದ ಪ್ರಥಮ ಐರೋಪ್ಯರೆಂದರೆ ಈ ಪೋರ್ಚುಗೀಸರು. ಓಕೆ, ಇವರು ಸಾಹಸಿಗಳು ಆಗಿದ್ರು, ಉದ್ಯಮಶೀಲರು ಆಗಿದ್ರು ಮತ್ತು ಅತಿ ಮುಖ್ಯವಾಗಿ ನೌಕಾಯಾನದಲ್ಲಿ ಈ ಪೋರ್ಚುಗೀಸರಿಗೆ ಆಸಕ್ತಿ ಇದ್ದಿದ್ದರಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದರು. ಅದು ಹೇಗೆ ಏನು ನೋಡೋಣ. ನೋಡಿ, ಪೋರ್ಚುಗಲ್ ಅಂತಕ್ಕಂಥ ಒಂದು ಚಿಕ್ಕ ರಾಷ್ಟ್ರ, ಯುರೋಪಿಯನ್ ರಾಷ್ಟ್ರ ಅಲ್ವಾ. ಈ ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್. ಈ ಲಿಸ್ಬನ್ ಒಂದು ಬಂದರು ನಗರ ಆಗಿತ್ತು. ಓಕೆ, ಈ ಲಿಸ್ಬನ್ನಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ. ಅವನ ಹೆಸರು ಹೆನ್ರಿ ಅಂತ. ಈ ರಾಜಕುಮಾರ ಹೆನ್ರಿ ತನ್ನ ದೇಶದ ಯುವಕರಿಗೆ ನೌಕಾಯಾನದ ತರಬೇತಿ ನೀಡುವ ಸಲುವಾಗಿ ಲಿಸ್ಬನ್ನಲ್ಲಿ ಒಂದು ನೌಕಾಯಾನ ತರಬೇತಿ ಶಾಲೆಯನ್ನು ಆರಂಭ ಮಾಡ್ತಾನೆ. ಓಕೆ, ಯುರೋಪಿಯನ್ನರಿಗೆ ಭಾರತಕ್ಕೆ ಯಾವ ಮಾರ್ಗದ ಮೂಲಕ ಹೋಗುವುದು ಅಂತ ಒಂದು ಗೊತ್ತಿಲ್ಲದ ಸಮಯದಲ್ಲಿ ಅವರಿಗೆ ದಾರಿ ತೋರಿಸಿದಕ್ಕಾಗಿ ಈ ರಾಜಕುಮಾರ ಹೆನ್ರಿಗೆ ಇತಿಹಾಸಕಾರರು ದಿ ನ್ಯಾವಿಗೇಟರ್ ಅಂತ ಬಿರುದು ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಲಿಸ್ಬನ್ನಲ್ಲಿ ಒಂದು ನೌಕಾಯಾನ ತರಬೇತಿ ಶಾಲೆನ ಆರಂಭ ಮಾಡಿ ಯುರೋಪಿಯನ್ನರಿಗೆ ಭಾರತಕ್ಕೆ ಯಾವ ಮಾರ್ಗದ ಮೂಲಕ ಹೋಗುವುದು ಅಂತ ಒಂದು ಗೊತ್ತಿಲ್ಲದ ಸಮಯದಲ್ಲಿ ಅವರಿಗೆ ದಾರಿ ತೋರಿಸಿದಕ್ಕಾಗಿ ಈ ಹೆನ್ರಿಯನ್ನ ಇತಿಹಾಸಕಾರರು ದಿ ನ್ಯಾವಿಗೇಟರ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಈ ಹೆನ್ರಿ ಕೇವಲ ನೌಕಾಯಾನಕ್ಕಾಗಿ ಒಂದು ತರಬೇತಿ ಶಾಲೆಯನ್ನು ಸ್ಥಾಪಿಸಿದ್ರೆ, ಈತನ ನಂತರ ಬಂದಂತಹ ರಾಜ 2ನೇ ಜಾನ್, ಓಕೆ, ಈತ ಒಂದು ನೌಕಾಪಡೆಯನ್ನೇ ಕಟ್ಟಿ ಆ ನೌಕಾಪಡೆಗೆ ಮುಖ್ಯಸ್ಥನಾಗಿ ಬಾರ್ತೊಲೋಮಿಯೋ ಡಯಾಜ್ನನ್ನು ನೇಮಿಸ್ತಾನೆ. ವೆರಿ ಇಂಪಾರ್ಟೆಂಟ್. ಓಕೆ, 2ನೇ ಜಾನ್ ಒಂದು ನೌಕಾಪಡೆಯನ್ನು ಕಟ್ಟಿ ಆ ನೌಕಾಪಡೆಗೆ ಮುಖ್ಯಸ್ಥನಾಗಿ ಬಾರ್ತೊಲೋಮಿಯೋ ಡಯಾಜ್ನನ್ನು ನೇಮಿಸ್ತಾನೆ. ಈ 2ನೇ ಜಾನ್ನ ಸಹಾಯದೊಂದಿಗೆ ಬಾರ್ತೊಲೋಮಿಯೋ ಡಯಾಜನು ಕ್ರಿಸ್ತಶಕ 1487ರಲ್ಲಿ ಲಿಸ್ಬನ್ನಿಂದ ಪ್ರಯಾಣ ಆರಂಭಿಸಿ ಈ ಆಫ್ರಿಕಾದ
ದಕ್ಷಿಣ ತುದಿಗೆ ಬಂದು ತಲುಪ್ತಾನೆ. ಇಲ್ಲಿಂದ ಆತ ಮುಂದೆ ಹೋಗಬೇಕು ಅಂತ ಅಂದುಕೊಂಡಾಗ ಈ ಕಡೆಯಿಂದ ಪ್ರಬಲವಾದ ಬಿರುಗಾಳಿ ಬೀಸಿದ್ದರಿಂದ, ಅಂದರೆ ತನ್ನ ಪೂರ್ವದಿಂದ ಪ್ರಬಲವಾದ ಬಿರುಗಾಳಿ ಬೀಸಿದ್ದರಿಂದ ಆತನಿಗೆ ಮುಂದೆ ಪ್ರಯಾಣ ಮಾಡಲಿಕ್ಕೆ ಸಹಾಯ ಆಗಲಿಲ್ಲ. ಓಕೆ, ಆದ್ದರಿಂದ ಈ ಬಾರ್ತಲೋಮಿಯೋ ಡಯಾಜ್ ಎಂಬ ಪೋರ್ಚುಗಲ್ ನಾವಿಕ ಈ ಆಫ್ರಿಕಾದ ದಕ್ಷಿಣ ತುದಿಯನ್ನ ಬಿರುಗಾಳಿಗಳ ಭೂಶಿರ, ಕೇಪ್ ಆಫ್ ಸ್ಟ್ರಾಮ್ಸ್ ಅಂತ ಕರೆದು ಮರಳಿ ತನ್ನ ದೇಶಕ್ಕೆ ಹೋಗ್ತಾನೆ. ಓಕೆ, ಆದರೆ ಎರಡನೇ ಜಾನ್ ರಾಜಕುಮಾರ ಏನಿರ್ತಾನೆ, ಎರಡನೇ ಜಾನ್ ಇದು ಆಫ್ರಿಕಾದ ದಕ್ಷಿಣ ತುದಿಯನ್ನ, ಇದು ಬಿರುಗಾಳಿಗಳ ಭೂಶಿರ ಅಲ್ಲ, ಇದು ಒಳ್ಳೆಯ ಭರವಸೆಯ ಭೂಶಿರ, ಕೇಪ್ ಆಫ್ ಗುಡ್ ಹೋಪ್ ಅಂತ ಇದನ್ನ ಕರೀತಾನೆ. ಯಾರು? ಎರಡನೇ ಜಾರ್ಜ್ ರಾಜಕುಮಾರ. ಇಂದಿನಿಂದ ಇಂದಿನವರೆಗೂ ಸಹ ನಾವು ಆಫ್ರಿಕಾದ ದಕ್ಷಿಣ ತುದಿಯನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರಿತೀವಿ. ಓಕೆ, ಇಷ್ಟೆಲ್ಲ ಆದ ಮೇಲೆ ಭಾರತಕ್ಕೆ ಜಲಮಾರ್ಗನ ಕಂಡು ಹಿಡಿದಿದ್ದೆ ವಾಸ್ಕೋಡಗಾಮ. ವೆರಿ ಇಂಪಾರ್ಟೆಂಟ್ ನೋಡಿ. ಪೋರ್ಚುಗಲ್ ನಾವಿಕನಾಗಿದ್ದ ಈ ವಾಸ್ಕೋಡಗಾಮ 1497 ಜುಲೈ 8ರಂದು, ಡೇಟ್ ಇಂಪಾರ್ಟೆಂಟ್ ಕೇಳ್ತಾರೆ. ಓಕೆ, 1497 ಜುಲೈ 8ರಂದು ರಾಜ ಎಮ್ಯಾನ್ಯುಯಲ್ನಿಂದ ಪಡೆದಂತಹ 4 ಹಡಗು ಮತ್ತು 118 ನಾವಿಕರೊಡನೆ ಪೋರ್ಚುಗಲ್ನ ರಾಜಧಾನಿಯಾದಂತಹ ಲಿಸ್ಬನ್ನಿಂದ ಪ್ರಯಾಣ ಆರಂಭ ಮಾಡ್ತಾನೆ. ಓಕೆ, ಲಿಸ್ಬನ್ನಿಂದ ಪ್ರಯಾಣ ಆರಂಭ ಮಾಡಿ ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ತಲುಪ್ತಾನೆ. ಅದೇ ಮಾರ್ಗದಲ್ಲಿ ಪೂರ್ವಕ್ಕೆ ಸಂಚರಿಸಿ ಅರಬ್ಬಿ ಸಮುದ್ರದ ಮೂಲಕ ಸಾಗಿ 1498 ಮೇ 17ರಂದು, ಈ ಡೇಟ್ ಕೂಡ ಇಂಪಾರ್ಟೆಂಟ್, 1498 ಮೇ 17ರಂದು ಭಾರತದ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ ಗ್ರಾಮಕ್ಕೆ ಬಂದು ತಲುಪ್ತಾನೆ. ಓಕೆ, 1498 ಮೇ 17ರಂದು ಭಾರತದ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ ಗ್ರಾಮಕ್ಕೆ ಬಂದು ತಲುಪ್ತಾನೆ. ಯಾರು? ವಾಸ್ಕೋಡಗಾಮ ಮತ್ತು ಅವನ ಸೇನೆ. ಸುಮಾರು 10 ತಿಂಗಳ ಕಾಲ ಪ್ರಯಾಣ ಮಾಡಿ ಭಾರತಕ್ಕೆ ಪೋರ್ಚುಗಲ್ನಿಂದ ಜಲಮಾರ್ಗವನ್ನ ಈ ವಾಸ್ಕೋಡಿಗಾಮ ಕಂಡು ಹಿಡಿತಾನೆ. ಓಕೆ, ಈ ಪ್ರಯಾಣ ಮಾಡಿದಂತಹ ಹಡಗಿನ ಹೆಸರು ಸಾವೋ ಗ್ಯಾಬ್ರಿಯಲ್ ಅಂತ. ಓಕೆ, ಕಲ್ಲಿಕೋಟೆಯ ಕಪ್ಪಾಡ ಗ್ರಾಮಕ್ಕೆ ಬಂದು ತಲುಪಿದ ವಾಸ್ಕೋಡಗಾಮನನ್ನ ಅಲ್ಲಿನ ಕಲ್ಲಿಕೋಟೆಯ ರಾಜ ಆಗಿದ್ದಂತಹ ಜಾಮೋರಿನ್ ವಾಸ್ಕೋಡಗಾಮನನ್ನ ಆದರದಿಂದ ಆತ್ಮೀಯತೆಯಿಂದ ಬರಮಾಡಿಕೊಂಡು ಪೋರ್ಚುಗೀಸರಿಗೆ ವ್ಯಾಪಾರ ಮಾಡಲು ಅನುಮತಿ ಕೊಡ್ತಾನೆ. ಯಾರು? ರಾಜ ಜಾಮೋರಿನ್. ಈತನ ಅನುಮತಿ ಪಡೆದಂತಹ ವಾಸ್ಕೋಡಗಾಮ ಕೇರಳದಲ್ಲಿ ಸಿಗುವಂತಹ ವಸ್ತುಗಳನ್ನ ಸಮೀಕ್ಷೆ ಮಾಡಿ ಕಲ್ಲಿಕೋಟೆಯಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ಕೂಡ ಆರಂಭ ಮಾಡ್ತಾನೆ. ವ್ಯಾಪಾರ ಕೋಟೆ ಅಂದ್ರೆ ವ್ಯಾಪಾರಿಗಳ ಸಂಘ ಅಂತ ಹೇಳ್ಬೋದು. ಓಕೆ, ವ್ಯಾಪಾರಿ ಕೋಟೆಯನ್ನ ಕಲ್ಲಿಕೋಟೆಯಲ್ಲಿ ಆರಂಭ ಮಾಡಿ 6 ತಿಂಗಳ ಕಾಲ ಅಲ್ಲೇ ಇದ್ದು ವ್ಯಾಪಾರ ಮಾಡಿ ತನ್ನ ಪ್ರಯಾಣ ವೆಚ್ಚದ 60 ಪಟ್ಟು ಅಧಿಕ ಸಂಪತ್ತಿನೊಂದಿಗೆ ತನ್ನ ಸ್ವದೇಶಕ್ಕೆ ಹಿಂತಿರುಗ್ತಾನೆ. ಅಂದ್ರೆ ಪೋರ್ಚುಗಲ್ನಿಂದ ಭಾರತಕ್ಕೆ ಜಲಮಾರ್ಗದ ಮೂಲಕ ಬರಲು ಮಾಡಿದಂತಹ ಪ್ರಯಾಣ ವೆಚ್ಚದ 60 ಪಟ್ಟು ಅಧಿಕ ಸಂಪತ್ತನ್ನ ಈ ವಾಸ್ಕೋಡಗಾಮ ಸಂಪಾದನೆ ಮಾಡಿ ತನ್ನ ಪೋರ್ಚುಗಲ್ ದೇಶಕ್ಕೆ ಹಿಂತಿರುಗಿದ. ಸೊ ವಾಸ್ಕೋಡಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದ ಸಲುವಾಗಿ ಹಲವಾರು ಪೋರ್ಚುಗೀಸ್ ವ್ಯಾಪಾರಿಗಳು ಕೂಡ ಭಾರತಕ್ಕೆ ಬಂದು ವ್ಯಾಪಾರ ಮಾಡಲು ಆರಂಭ ಮಾಡಿದ್ರು. ಓಕೆ, ಈ ವಾಸ್ಕೋಡಗಾಮ ತನ್ನ ಮೊದಲ ಪ್ರಯಾಣದಿಂದ ತುಂಬಾ ಯಶಸ್ಸು ಕಂಡಿದ್ದ ಅಲ್ವಾ. ಇದರಿಂದಾಗಿ 1501ರಲ್ಲಿ ಮತ್ತೆ ಭಾರತಕ್ಕೆ ಬರ್ತಾನೆ. ಈ ಬಾರಿ ಅವನು ಬಹಳ ಬಲಿಷ್ಠ ನೌಕಾಪಡೆಯೊಂದಿಗೆ ಬರ್ತಾನೆ. ಅಂದ್ರೆ ಹೆಚ್ಚು ಹಡಗುಗಳು ಮತ್ತು ಶಸ್ತ್ರಾಸ್ತ್ರಗಳನ್ನ ತಂದಿರ್ತಾನೆ. ವ್ಯಾಪಾರವನ್ನ ವಿಸ್ತರಿಸುವುದು ಮತ್ತು ಹಿಂದೆ ಕಟ್ಟಿದಂತಹ ವ್ಯಾಪಾರ ಕೋಟೆಗಳನ್ನ ಬಲಪಡಿಸೋದು ಈತನ ಉದ್ದೇಶ ಆಗಿರ್ತದೆ. ಓಕೆ, ಈ ವಾಸ್ಕೋಡಗಾಮ ಕೊಚ್ಚಿ ನಗರದಲ್ಲಿ ಒಂದು ಹೊಸ ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಈ ವ್ಯಾಪಾರ ಕೋಟೆಯ ರಕ್ಷಣೆಗೆ ಒಂದು ಬಲಿಷ್ಠ ನೌಕಾಪಡೆಯನ್ನ ಶಾಶ್ವತವಾಗಿ ನೇಮಿಸಿ 1502ರಲ್ಲಿ ಮರಳಿ ತನ್ನ ದೇಶ ಆದಂತಹ ಪೋರ್ಚುಗಲ್ಗೆ ಹೋಗ್ತಾನೆ. ಬಹಳ ವರ್ಷಗಳ ನಂತರ ಪೋರ್ಚುಗಲ್ ರಾಜನು ವಾಸ್ಕೋಡಗಾಮನನ್ನ ಭಾರತದ ವೈಸ್ರಾಯಾಗಿ ನೇಮಕ ಮಾಡ್ತಾನೆ. ಇದರಿಂದಾಗಿ 1524ರಲ್ಲಿ 3ನೇ ಬಾರಿ ಭಾರತಕ್ಕೆ ಬಂದಂತಹ ವಾಸ್ಕೋಡಗಾಮ ತನ್ನ ಆರೋಗ್ಯ ತೀರಾ ಹದಗೆಟ್ಟಿದ್ದ ಕಾರಣ ಅದೇ ವರ್ಷ ಕೊಚ್ಚಿಯಲ್ಲಿ ನಿಧನ ಆಗ್ತಾನೆ. ಇಲ್ಲಿ ನೀವು ಈ ಇಮೇಜ್ ಅಲ್ಲಿ ನೋಡಬಹುದು, ವಾಸ್ಕೋಡಗಾಮನ ಪ್ರತಿಮೆ ಇದೆ. ಇದು ಪ್ರತಿಮೆ ಇರೋದು ಕೇರಳದ ಕೊಚ್ಚಿಯಲ್ಲಿ. ಕೇರಳದ ಕೊಚ್ಚಿ ನಗರ ವಾಸ್ಕೋಡಗಾಮನ ಜೀವನದಲ್ಲಿ ಬಹು ಮುಖ್ಯವಾದಂತಹ ಸ್ಥಳ. ಹೇಗೆ ಅಂದ್ರೆ 2ನೇ ಮತ್ತು 3ನೇ ಪ್ರಯಾಣಗಳಲ್ಲಿ ವಾಸ್ಕೋಡಗಾಮನು ಇಲ್ಲಿ ಬಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ.
ಮತ್ತು 1524ರಲ್ಲಿ ಇದೇ ಕೊಚ್ಚಿಯಲ್ಲಿ ನಿಧನ ಆಗ್ತಾನೆ ಅಲ್ವಾ. ಈ ಪ್ರತಿಮೆ ವಾಸ್ಕೋಡಗಾಮನ ಭಾರತದ ಪ್ರವಾಸ ಮತ್ತು ಸಮುದ್ರಯಾನಕ್ಕೆ ಮಾಡಿದಂತಹ ಕೊಡುಗೆಯನ್ನ ಸ್ಮರಿಸಲು ನಿರ್ಮಾಣ ಮಾಡಿದ್ದಾರೆ. ಕೊಚ್ಚಿಯಲ್ಲಿರುವ ಈ ಪ್ರತಿಮೆಯನ್ನ ನೋಡೋಕೆ ಹೋಗೋರು ವಾಸ್ಕೋಡಗಾಮನ ಸಾಹಸಗಳನ್ನ ನೆನಪಿಸಿಕೊಂಡು ಭಾರತದ ಸಮುದ್ರ ಯುಗದ ಆರಂಭವನ್ನ ಸ್ಮರಣೆ ಮಾಡ್ತಾರೆ. ಓಕೆ, ಇಷ್ಟು ಕೂಡ ವಾಸ್ಕೋಡಗಾಮನ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ವಾಸ್ಕೋಡಗಾಮನ ನಂತರ 1500ರಲ್ಲಿ 13 ನೌಕೆಗಳ ಮುಖ್ಯಸ್ಥನಾಗಿ ಬಂದಂತಹ ಎರಡನೇ ಪೋರ್ಚುಗಲ್ ನಾವಿಕ ಪೆಡ್ರೋ ಅಲ್ವರೇಜ್ ಕೆಬ್ರಾಲ್. ವಾಸ್ಕೋಡಗಾಮ ಭಾರತಕ್ಕೆ 1498ರಲ್ಲಿ ಬಂದ್ರೆ ಈ ಪೆಡ್ರೋ ಅಲ್ವರೇಜ್ ಕೆಬ್ರಾಲ್ 1500ರಲ್ಲಿ ಭಾರತಕ್ಕೆ ಬಂದಂತಹ ಎರಡನೇ ಪೋರ್ಚುಗಲ್ ನಾವಿಕ. ಓಕೆ, ಈತ ಕಲ್ಲಿಕೋಟೆಯಲ್ಲಿ, ಕೊಚ್ಚಿನ್ನಲ್ಲಿ ಮತ್ತು ಕಣ್ಣನೂರುಗಳಲ್ಲಿ ವ್ಯಾಪಾರ ಕೋಟಿಗಳನ್ನ ಆರಂಭ ಮಾಡ್ತಾನೆ. ಅರಬ್ಬರಿಂದ ಪ್ರೇರೇಪಿತನಾದಂತಹ ಕಲ್ಲಿಕೋಟೆಯ ರಾಜ ಜಾಮೋರಿನ್ನನು ಪೋರ್ಚುಗೀಸರ ವಿರೋಧಿಯಾಗಿ ಕೊಚ್ಚಿಯ ಮೇಲೆ ದಾಳಿ ಮಾಡ್ತಾನೆ. ನೋಡಿ, ಈ ಕಲ್ಲಿಕೋಟೆಯ ರಾಜ ಜಮೋರಿನ್ ಪೋರ್ಚುಗೀಸರಿಗೆ ಅನುಮತಿ ಕೊಟ್ಟಿದ್ದು ವ್ಯಾಪಾರ ಮಾಡಿ ಅಂತ ಅಲ್ವಾ. ಆದರೆ ಈಗ ಅರಬ್ಬರ ಮಾತನ್ನ ಕೇಳಿ ಪೋರ್ಚುಗೀಸರ ವಿರುದ್ಧವೇ ಕೊಚ್ಚಿ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಆದ್ರೆ ಈ ಘಟನೆ ಪೋರ್ಚುಗೀಸರಿಗೆ ಭೂ ಪ್ರದೇಶಗಳನ್ನ ಗೆಲ್ಲುವಂತೆ ಪ್ರೇರೇಪಣೆ ನೀಡುತ್ತೆ. ಈ ಪೆಡ್ರೋ ಅಲ್ವರೇಜ್ ಕೆಬ್ರಾಲನು ಕೊಚ್ಚಿ ರಾಜನ ನೆರವು ಪಡೆದು ಅರಬ್ಬರನ್ನ ಸೋಲುವಂತೆ ಮಾಡ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಪೋರ್ಚುಗೀಸರು ಮೊದಲು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾ ಇದ್ರು ಅಲ್ವಾ. ಆದ್ರೆ ಪ್ರತಿ ವರ್ಷ ಹೊಸ ನೌಕಾದಳವನ್ನ ಕಳುಹಿಸುವುದಕ್ಕೆ ಪೋರ್ಚುಗೀಸರಿಗೂ ಕಷ್ಟ ಆಗ್ತಾ ಇತ್ತು. ಅದರಿಂದ ಪೋರ್ಚುಗೀಸರು ಕೈಗೊಂಡಂತಹ ತೀರ್ಮಾನದಂತೆ ಪ್ರತಿ 3 ವರ್ಷಕ್ಕೊಮ್ಮೆ ವೈಸ್ರಾಯ್ ಎಂದು ಕರೆಯುವ ಒಬ್ಬ ಪೋರ್ಚುಗೀಸ್ ಅಧಿಕಾರಿಯನ್ನ ಭಾರತಕ್ಕೆ ಕಳುಹಿಸಬೇಕು. ಅವನು 3 ವರ್ಷಗಳ ಕಾಲ ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತ ಮತ್ತು ವ್ಯಾಪಾರವನ್ನ ನೋಡಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಓಕೆ, ಈ ತೀರ್ಮಾನದ ಪ್ರಕಾರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಎಂಬಾತನನ್ನ ಮೊದಲ ವೈಸ್ರಾಯ್ ಆಗಿ ನೇಮಕ ಮಾಡಿದ್ರು. ಓಕೆ, 1505ರಲ್ಲಿ ಭಾರತಕ್ಕೆ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಆಗಿ ಬಂದಂತಹ ಫ್ರಾನ್ಸಿಸ್ಕೋ ಡಿ ಅಲ್ಮಿಡನು ಭಾರತದ ಸಮುದ್ರದಲ್ಲಿ ಪ್ರಾಬಲ್ಯ ಸಾಧಿಸಲು ಯತ್ನಿಸುತ್ತಿದ್ದ. ಓಕೆ, ಈತ ಕಲ್ಲಿಕೋಟೆಯ ರಾಜ ಆಗಿದ್ದಂತಹ ಜಾಮೋರಿನ್, ಗುಜರಾತಿನ ರಾಜ ಮತ್ತು ಈಜಿಪ್ಟ್ ಸುಲ್ತಾನರನ್ನ ಡಿಯು ಬಳಿ ನೌಕಾ ಕದನದಲ್ಲಿ ಸೋಲಿಸ್ತಾನೆ. ಹಾಗೆ ಈ ಅಲ್ಮಿಡನು ವ್ಯಾಪಾರ ಕ್ಷೇತ್ರದಲ್ಲೂ ಹೆಚ್ಚು ಗಮನ ಕೊಡ್ತಾನೆ. ಈತ ಪರ್ಷಿಯಾ ದೇಶದವರಿಂದ ಅಂದ್ರೆ ಇಂದಿನ ಇರಾನ್ ದೇಶದವರಿಂದ ಕುದುರೆಗಳನ್ನ ಭಾರತಕ್ಕೆ ತರಲು ವ್ಯಾಪಾರ ಒಪ್ಪಂದ ಮಾಡಿಕೊಳ್ತಾನೆ. ಓಕೆ, ಈ ವ್ಯಾಪಾರದಿಂದ ಪೋರ್ಚುಗೀಸರು ಬಹಳ ಲಾಭ ಗಳಿಸ್ತಾರೆ. ಹಾಗೆಯೇ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಫ್ರಾನ್ಸಿಸ್ಕೋ ಡಿ ಅಲ್ಮಿಡನ ಯೋಚನೆ ಏನಿತ್ತು ಅಂದ್ರೆ, ನಾವು ಸಮುದ್ರವನ್ನ ಕಂಟ್ರೋಲ್ ಮಾಡಿದ್ರೆ ಭಾರತದಲ್ಲಿ ವ್ಯಾಪಾರ ಮತ್ತು ಆಳ್ವಿಕೆಯನ್ನ ಕಂಟ್ರೋಲ್ ಮಾಡಬಹುದು ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಭೂಮಿಯ ಮೇಲಿನ ಆಳ್ವಿಕೆಗಿಂತ ಸಮುದ್ರದ ಮೇಲಿನ ಆಳ್ವಿಕೆಯೇ ಮುಖ್ಯವಾದದ್ದು ಅಂತ ನಂಬಿದ್ದಂತಹ ಈ ಫ್ರಾನ್ಸಿಸ್ಕೋ ಡಿ ಅಲ್ಮಿಡನು ನೀಲಿ ಜಲನೀತಿ, ಬ್ಲೂ ವಾಟರ್ ಪಾಲಿಸಿನ ಜಾರಿಗೆ ತರ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಫ್ರಾನ್ಸಿಸ್ಕೋ ಡಿ ಅಲ್ಮಿಡನು ನೀಲಿ ಜಲನೀತಿ, ಬ್ಲೂ ವಾಟರ್ ಪಾಲಿಸಿನ ಜಾರಿಗೆ ತರ್ತಾನೆ. ನೆಕ್ಸ್ಟ್ ನೋಡೋಣ, ಅಲ್ಫೆನ್ಸೋ ಡಿ ಅಲ್ಬುಕರ್ಕ್. ನೋಡಿ, ಈ ಫ್ರಾನ್ಸಿಸ್ಕೋ ಡಿ ಅಲ್ಮಿಡನ ನಂತರ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಎಂಬಾತನನ್ನ ಎರಡನೇ ವೈಸರಾಯ್ ನೇಮಕ ಮಾಡ್ತಾರೆ. ಈತ ಬಹಳ ಶಕ್ತಿಶಾಲಿಯಾಗಿದ್ದ, ಚತುರನಾಗಿದ್ದ ಮತ್ತು ದೂರದೃಷ್ಟಿ ಉಳ್ಳಂತಹ ನಾಯಕನಾಗಿದ್ದ. ಯಾರು? ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್. ಓಕೆ, ಈತನ ಕಾಲದಲ್ಲಿ ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ಅಧಿಕಾರವನ್ನ ದೃಢಪಡಿಸಿಕೊಳ್ತಾರೆ. ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ನನ್ನ ಎಲ್ಲಾ ವೈಸ್ರಾಯ್ಗಳಲ್ಲೇ ಶ್ರೇಷ್ಠ ವೈಸ್ರಾಯ್ ಅಂತ ಕರೀತಾರೆ. ಓಕೆ, ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ವ್ಯಾಪಾರ ಮಾಡುವುದರ ಜೊತೆಗೆ ಭಾರತದಲ್ಲಿ ರಾಜಕೀಯ ಮತ್ತು ಸೈನಿಕ ಆಳ್ವಿಕೆಯನ್ನ ಸ್ಥಾಪನೆ ಮಾಡ್ತಾನೆ, ಕೋಟೆಗಳನ್ನ ಕಟ್ಟಿಸ್ತಾನೆ, ಸ್ಥಳೀಯ ರಾಜರ ಮೇಲೆ ಪ್ರಭಾವ ಬೀರಿ ಬಂದರುಗಳನ್ನ ವಶಪಡಿಸಿಕೊಳ್ತಾನೆ. ಇದರಿಂದಾಗಿ ಈತನನ್ನ ಅಂದ್ರೆ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ನ ಭಾರತದಲ್ಲಿನ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ನಿರ್ಮಾಪಕ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ನ ಭಾರತದಲ್ಲಿನ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ನಿರ್ಮಾಪಕ ಅಂತ ಕರೀತಾರೆ.
ಓಕೆ, ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಕೇವಲ ವ್ಯಾಪಾರ ಮಾಡೋಕೆ ಬಂದವನಲ್ಲ, ಈತನಿಗೆ ದೂರದೃಷ್ಟಿ ಇತ್ತು. ಈತ ಭಾರತದ ಕರಾವಳಿಗಳಲ್ಲಿ ಒಂದು ಶಾಶ್ವತವಾದಂತಹ ಪೋರ್ಚುಗೀಸ್ ಆಳ್ವಿಕೆನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಿದ್ದ. ಓಕೆ, ಈತನ ಸಾಧನೆಗಳೇನೇನು ಅಂತ ನೋಡೋಣ. ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕನು 1510ರಲ್ಲಿ ಬಿಜಾಪುರದ ಸುಲ್ತಾನನಾಗಿದ್ದ ಯೂಸುಫ್ ಆದಿಲ್ ಶಾನ ಆಳ್ವಿಕೆಯಲ್ಲಿದ್ದ ಗೋವಾ ನಗರವನ್ನ ಗೆಲ್ತಾನೆ. ಇದಾದ ಬಳಿಕ ಗೋವಾ ಪೋರ್ಚುಗೀಸರ ರಾಜಧಾನಿ ಆಗುತ್ತೆ ಮತ್ತು ಮುಖ್ಯ ಆಡಳಿತ ಕೇಂದ್ರ ಕೂಡ ಆಗುತ್ತೆ ಗೋವಾ. ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಪೋರ್ಚುಗೀಸರು ಕೋಟೆಗಳನ್ನ, ದೇವಾಲಯಗಳನ್ನ ಮತ್ತು ವ್ಯಾಪಾರ ಕೇಂದ್ರಗಳನ್ನ ನಿರ್ಮಾಣ ಮಾಡ್ತಾರೆ. ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಕೇವಲ ಭಾರತದಲ್ಲಷ್ಟೇ ಅಲ್ಲ, ಏಷಿಯಾದ ಇತರ ಭಾಗಗಳಲ್ಲೂ ತನ್ನ ಪ್ರಭಾವವನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾನೆ. ಈತ ಮಲಕ್ಕ ಅಂದ್ರೆ ಈಗಿನ ಮಲೇಷಿಯಾ ಹಾಗೂ ಸಾಂಬಾರ್ ದ್ವೀಪಗಳನ್ನ ಗೆದ್ದು ಅಲ್ಲಿ ದೃಢವಾದಂತಹ ಕೋಟೆಗಳನ್ನ ನಿರ್ಮಿಸ್ತಾನೆ. ಇದರಿಂದಾಗಿ ಪೋರ್ಚುಗೀಸರು ಪೂರ್ವ ಏಷ್ಯಾದ ವ್ಯಾಪಾರ ಮಾರ್ಗಗಳನ್ನ ಕಂಡುಕೊಳ್ಳಲು ಸಾಧ್ಯ ಆಗುತ್ತೆ. ಓಕೆ, ಹಾಗೆಯೇ ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ತುಂಬಾ ಬುದ್ಧಿವಂತ ಆಡಳಿತಗಾರ. ಈತ ಅಲ್ಲಿ ಇದ್ದಂತಹ ಸ್ಥಳೀಯ ರಾಜರ ಬೆಂಬಲ ಪಡೆದು ಹಿಂದೂಗಳನ್ನ ಸರ್ಕಾರ ಮತ್ತು ಸೇನೆಯ ಹುದ್ದೆಗಳಲ್ಲಿ ನೇಮಕ ಮಾಡ್ಕೋತಾನೆ. ಹಾಗೆಯೇ ಅವರ ಮಕ್ಕಳಿಗಾಗಿ ಶಾಲೆಗಳನ್ನ ಆರಂಭ ಮಾಡ್ತಾನೆ. ಗ್ರಾಮ ಪಂಚಾಯಿತಿಗಳ ವ್ಯವಸ್ಥೆಯನ್ನ ಸುಧಾರಣೆ ತರ್ತಾನೆ. ಇದರಿಂದಾಗಿ ಜನರ ವಿಶ್ವಾಸವನ್ನ ಗಳಿಸ್ತಾನೆ. ಇಷ್ಟಲ್ಲದೆ ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಸಾಮಾಜಿಕ ಸುಧಾರಣೆಯತ್ತಲೂ ಗಮನ ಕೊಡ್ತಾನೆ. ಹೇಗೆ ಅಂದ್ರೆ ಈತ ಸತಿ ಪದ್ಧತಿ, ಪರದಾ ಪದ್ಧತಿ ಮತ್ತು ಬಾಲ್ಯ ವಿವಾಹಗಳನ್ನ ನಿಷೇಧ ಮಾಡ್ತಾನೆ. ಏನಿದು ಸತಿ ಪದ್ಧತಿ? ನೋಡಿ, ಸತಿ ಪದ್ಧತಿ ಅಂದ್ರೆ ಪತಿ ಅಂದ್ರೆ ಗಂಡ ಸತ್ತ ನಂತರ ಆತನ ಹೆಂಡತಿ ಬೆಂಕಿಗೆ ಹಾರುವುದನ್ನ ಸತಿ ಪದ್ಧತಿ ಅಂತ ಕರೀತಾರೆ. ಪರದಾ ಪದ್ಧತಿ ಅಂದ್ರೆ ಮಹಿಳೆಯರ ಮುಖ ಕಾಣದ ಹಾಗೆ ಮುಚ್ಚಿಡುವ ಪದ್ಧತಿಯನ್ನ ಪರದಾ ಪದ್ಧತಿ ಅಂತ ಕರೀತಾರೆ. ಓಕೆ, ಹೀಗೆ ಅಲ್ಫೆನ್ಸೋ ಡಿ ಅಲ್ಬುಕರ್ಕನು ಸತಿ ಪದ್ಧತಿ, ಪರದಾ ಪದ್ಧತಿ ಮತ್ತು ಬಾಲ್ಯ ವಿವಾಹವನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಈ ಅಲ್ಬುಕರ್ಕನ ಈ ಒಂದು ಕ್ರಮ ಆಗಿನ ಕಾಲದಲ್ಲಿ ಬಹಳ ಧೈರ್ಯವಾದ ಮತ್ತು ಪ್ರಗತಿಪರ ಕ್ರಮ ಅಂತಾನೆ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಈತನ ಸಾಧನೆಗಳಿಂದಾಗಿ ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ನ ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಅಂತ ಕರಿತಾ ಇದ್ರು. ಈತನು ತನ್ನ ಜೀವನದ ಕೊನೆವರೆಗೂ ಪೋರ್ಚುಗೀಸ್ ಸಾಮ್ರಾಜ್ಯವನ್ನ ಬಲಪಡಿಸೋಕೆ ಶ್ರಮ ಪಡ್ತಾ ಇರ್ತಾನೆ. ಕೊನೆಗೆ ಅಂದ್ರೆ 1515ರ ಡಿಸೆಂಬರ್ 16ರಂದು ಗೋವಾದಲ್ಲಿಯೇ ಈ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ನಿಧನ ಆಗ್ತಾನೆ. ಆದ್ರೆ ಇವನ ಮರಣದ ನಂತರವೂ ಈತನ ನೀತಿಗಳು ಪೋರ್ಚುಗೀಸ್ ಆಡಳಿತದಲ್ಲಿ ಮುಂದುವರಿಯುತ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಪೋರ್ಚುಗೀಸರ ಯಶಸ್ಸಿಗೆ ಕಾರಣಗಳು ಏನೇನು ಅಂತ ನೋಡೋದಾದ್ರೆ, ಆರಂಭದಲ್ಲಿ ಪೋರ್ಚುಗೀಸರಿಗೆ ಪೈಪೋಟಿ ಒಡ್ಡುವ ವಿದೇಶಿಯರು ಯಾರೂ ಇರಲಿಲ್ಲ. ಹೌದಲ್ವಾ? ನೋಡಿ, ಪೋರ್ಚುಗೀಸರು ಮೊದಲು ಯುರೋಪಿಯನ್ನರು ಭಾರತಕ್ಕೆ ಬಂದದ್ದು. ವಾಸ್ಕೋಡಗಾಮ 1498ರಲ್ಲೇ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುವುದರ ಮೂಲಕ ಪೋರ್ಚುಗೀಸರು ಮೊದಲಿಗರಾಗಿ ಭಾರತಕ್ಕೆ ಬಂದರು. ಆ ಸಮಯದಲ್ಲಿ ಡಚ್ಚರಾಗ್ಲಿ, ಇಂಗ್ಲಿಷರು ಆಗ್ಲಿ ಅಥವಾ ಫ್ರೆಂಚರೇ ಆಗ್ಲಿ ಇವರು ಇನ್ನೂ ಭಾರತಕ್ಕೆ ಬಂದಿರಲಿಲ್ಲ. ಹೀಗಾಗಿ ಪೋರ್ಚುಗೀಸರು ವ್ಯಾಪಾರ ಮತ್ತು ಸಮುದ್ರ ಮಾರ್ಗಗಳಲ್ಲಿ ಪೈಪೋಟಿ ಇಲ್ಲದೆ ತಮ್ಮ ಪ್ರಭಾವ ವಿಸ್ತರಣೆ ಮಾಡೋಕೆ ಸಾಧ್ಯ ಆಯಿತು. ಓಕೆ, ಹಾಗೆ ನೌಕಾಯಾನದಲ್ಲಿ ಇತರ ಐರೋಪ್ಯರಿಗಿಂತ ಅವರು ಹೆಚ್ಚು ಕುಶಲಿಗರು, ನುರಿತವರಾಗಿದ್ದರು. ಅಲ್ಲದೆ ಭಾರತದ ರಾಜರು ನೌಕಾಬಲ ಹೊಂದಿರಲಿಲ್ಲ. ಹೌದಲ್ವಾ? ನೋಡಿ, ಪೋರ್ಚುಗೀಸರು ಸಮುದ್ರಯಾನದಲ್ಲಿ ಬಹಳ ನಿಪುಣರು ಮತ್ತು ಅನುಭವಿಗಳು ಕೂಡ ಆಗಿದ್ರು. ಅವರ ಹತ್ರ ದೊಡ್ಡ ಮತ್ತು ಶಕ್ತಿಯುತವಾದಂತಹ ನೌಕೆಗಳು ಇದ್ವು ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳು ಕೂಡ ಇದ್ವು. ಆದರೆ ಭಾರತದ ರಾಜರು ಸಮುದ್ರ ಸೇನೆ ಹೊಂದಿರಲಿಲ್ಲ. ಇದರ ಪರಿಣಾಮ ಪೋರ್ಚುಗೀಸರು ಸಮುದ್ರ ಮಾರ್ಗ ಮತ್ತು ವ್ಯಾಪಾರ ಬಂದರುಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಪಡೆದ್ರು. ಓಕೆ, ಹಾಗೇನೆ ಲಾಸ್ಟ್ ಸ್ಲೈಡ್ ಅಲ್ಲೇ ಹೇಳಿದೆ ಏನಂತ ಅಂದ್ರೆ, ಗೋವಾವನ್ನ ಗೆದ್ದ ಅಲ್ಬುಕರ್ಕ್ ಅದರ ಮೂಲಕ ಮಹಾ ಸಾಮ್ರಾಜ್ಯವನ್ನ ನಿರ್ಮಿಸಿಕೊಟ್ಟನು. ಇದರ ಅರ್ಥ ಏನಂದ್ರೆ, ಅಲ್ಬುಕರ್ಕ್ ಗೋವಾವನ್ನ ಗೆದ್ದ ನಂತರ ಅದನ್ನ ಪೋರ್ಚುಗೀಸರ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಇದರಿಂದಾಗಿ ಅಲ್ಬುಕರ್ಕ್ ಪೋರ್ಚುಗೀಸರ ರಾಜಕೀಯ ಮತ್ತು ಸೈನಿಕ ಸಾಮ್ರಾಜ್ಯವನ್ನ ನಿರ್ಮಿಸಿದ. ಓಕೆ, ಇದರಿಂದಾಗಿ ಪೋರ್ಚುಗೀಸರು ಭಾರತದಲ್ಲಿ ಶಕ್ತಿಶಾಲಿ ಆಳ್ವಿಕೆ ಸ್ಥಾಪಿಸಲು ಸಾಧ್ಯ ಆಯಿತು. ಓಕೆ, ಲಾಸ್ಟ್ ಪಾಯಿಂಟ್ ಏನಂದ್ರೆ, ಕಲ್ಲಿಕೋಟೆ ಮತ್ತು ಕೊಚ್ಚಿನ್ ರಾಜರ ಒಳಜಗಳ ಪೋರ್ಚುಗೀಸರು ಮಲಬಾರಿನಲ್ಲಿ ಭದ್ರವಾಗಿ ನೆಲೆಯೂರಲು ಕಾರಣವಾಯಿತು.
ಮಲಬಾರಿನ ಪ್ರದೇಶದಲ್ಲಿ ಕಲ್ಲಿಕೋಟೆ ಮತ್ತು ಕೊಚ್ಚಿನ್ ರಾಜರುಗಳು ಪರಸ್ಪರ ಶತ್ರುಗಳಾಗಿದ್ರು. ಈ ಒಳ ಜಗಳವನ್ನ ಪೋರ್ಚುಗೀಸರು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ. ಪೋರ್ಚುಗೀಸರು ಕೊಚ್ಚಿನ್ ರಾಜನಿಗೆ ಸಹಾಯ ಮಾಡಿ ಅಲ್ಲಿ ತಮ್ಮ ಕೋಟೆ ಮತ್ತು ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಇದರಿಂದ ಅವರು ಮಲಬಾರಿನಲ್ಲಿ ದೃಢವಾದ ನೆಲೆಯನ್ನ ನಿರ್ಮಾಣ ಮಾಡ್ಕೋತಾರೆ. ಓಕೆ, ಇಷ್ಟು ಕೂಡ ಭಾರತದಲ್ಲಿ ಪೋರ್ಚುಗೀಸರ ಯಶಸ್ಸಿಗೆ ಮುಖ್ಯವಾದಂತಹ ಕಾರಣಗಳು. ಆದ್ರೆ ಈ ಪೋರ್ಚುಗೀಸರ ಅವನತಿಗೆ ಮುಖ್ಯವಾದಂತಹ ಕಾರಣಗಳು ಏನೇನು ಅಂತ ನೋಡೋದಾದ್ರೆ, ಪೋರ್ಚುಗೀಸರ ಅವನತಿಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಅದಕ್ಷತೆ, ಇನ್ಎಫಿಷಿಯನ್ಸಿ. ನೋಡಿ, ಪೋರ್ಚುಗೀಸರು ಆರಂಭದಲ್ಲಿ ಶಕ್ತಿಶಾಲಿಗಳಾಗಿದ್ರು. ಕಾಲ ಕಳೆದಂತೆ ಅಲ್ಬುಕರ್ಕ್ನ ನಂತರ ಬಂದಂತಹ ಅಧಿಕಾರಿಗಳು ಅಸಮರ್ಥರಾಗಿದ್ರು, ಅದಕ್ಷರಾಗಿದ್ರು ಮತ್ತು ನಿರ್ಲಕ್ಷ್ಯದಿಂದ ವರ್ತಿಸ್ತಿದ್ರು. ಓಕೆ, ಆಡಳಿತ ಸರಿಯಾಗಿ ನಡೆಸ್ತಾ ಇರಲಿಲ್ಲ. ಅವರ ಆಡಳಿತ ದುರ್ಬಲ ಆಗ್ತಾ ಬಂತು. ಇದರಿಂದಾಗಿ ಜನರ ಅಸಮಾಧಾನ ಹೆಚ್ಚಿತು. ಸೊ ಫೈನಲಿ ಈ ಪೋರ್ಚುಗೀಸರ ಸಾಮ್ರಾಜ್ಯ ಕುಸಿಯಲು ಆರಂಭ ಆಗುತ್ತೆ. ಓಕೆ, ಪೋರ್ಚುಗೀಸರ ಅವನತಿಗೆ ಎರಡನೇ ಕಾರಣ ಏನಂದ್ರೆ ಭ್ರಷ್ಟಾಚಾರ, ಕರಪ್ಷನ್. ನೋಡಿ, ಪೋರ್ಚುಗೀಸರು ಭಾರತದಲ್ಲಿ ವ್ಯಾಪಾರ ಮಾಡಲು ಬಂದ್ರು. ಅನೇಕ ಅಧಿಕಾರಿಗಳು ಸ್ವಾರ್ಥರಾಗಿದ್ರು. ಅವರು ಸರ್ಕಾರಿ ಹಣವನ್ನ ದುರುಪಯೋಗ ಮಾಡಿದ್ರು, ಲಂಚವನ್ನ ತಗೊಳ್ತಾ ಇದ್ರು. ಈ ಭ್ರಷ್ಟಾಚಾರದಿಂದ ಸರ್ಕಾರದ ಶಕ್ತಿ ಮತ್ತು ಶಿಸ್ತು ಕುಂಠಿತ ಆಯಿತು. ಓಕೆ, ಮೂರನೇ ಕಾರಣ ಏನಂದ್ರೆ ಧಾರ್ಮಿಕ ನೀತಿ, ರಿಲಿಜಿಯಸ್ ಪಾಲಿಸಿ. ನೋಡಿ, ಈ ಪೋರ್ಚುಗೀಸರು ಸ್ಥಳೀಯ ಜನರ ಮೇಲೆ ತಮ್ಮ ಕ್ರೈಸ್ತ ಧರ್ಮವನ್ನ ಬಲವಂತವಾಗಿ ಹೇರಲು ಪ್ರಯತ್ನ ಮಾಡ್ತಾ ಇದ್ರು. ಈ ಪೋರ್ಚುಗೀಸರು ಹಿಂದೂ ಮತ್ತು ಮುಸ್ಲಿಂ ಧರ್ಮದವರ ಮೇಲೆ ಕಠಿಣ ಕ್ರಮ ಕೈಗೊಳ್ತಾ ಇದ್ರು. ಇದರಿಂದ ಜನರಲ್ಲಿ ಸಾಮಾನ್ಯವಾಗಿ ಅಸಹನೆ ಮತ್ತು ವಿರೋಧ ಉಂಟಾಗ್ತಾ ಇತ್ತು. ಇದರಿಂದಾಗಿ ಪೋರ್ಚುಗೀಸರ ವಿರುದ್ಧ ಬಂಡಾಯಗಳು ನಡೆಯೋಕೆ ಸ್ಟಾರ್ಟ್ ಆಯಿತು. ಓಕೆ, ಈ ಪೋರ್ಚುಗೀಸರ ಅವನತಿಗೆ ನಾಲ್ಕನೇ ಕಾರಣ ಏನಂದ್ರೆ ವಿದೇಶಿಯರ ಪೈಪೋಟಿ, ಅಂದ್ರೆ ಫಾರಿನ್ ಕಾಂಪಿಟೇಷನ್. ನೋಡಿ, ಪ್ರಾರಂಭದಲ್ಲಿ ಪೋರ್ಚುಗೀಸರಿಗೆ ಪೈಪೋಟಿ ಇರಲಿಲ್ಲ. ಆದರೆ ನಂತರ ಬಂದಂತಹ ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ವ್ಯಾಪಾರ ಮತ್ತು ನೌಕಾಯಾನದಲ್ಲಿ ಪೋರ್ಚುಗೀಸರಿಗಿಂತ ಹೆಚ್ಚು ಬಲಿಷ್ಠರಾಗಿ ಇದ್ರು. ಈ ಹೊಸ ಪೈಪೋಟಿಯಿಂದ ಪೋರ್ಚುಗೀಸರು ತಮ್ಮ ವ್ಯಾಪಾರ ಮತ್ತು ಪ್ರದೇಶಗಳನ್ನ ಕಳ್ಕೊತಾರೆ. ಓಕೆ, ಐದನೇ ಕಾರಣ ಏನಂದ್ರೆ ಅತಿಯಾದ ನೀಲಿ ನೀರಿನ ವ್ಯಾಮೋಹ, ಅಂದ್ರೆ ಓವರ್ ಡಿಪೆಂಡೆನ್ಸಿ ಆನ್ ಬ್ಲೂ ವಾಟರ್ ಪಾಲಿಸಿ. ಅಂದ್ರೆ ಏನು ನೋಡಿ, ಪೋರ್ಚುಗೀಸರು ತಮ್ಮ ನೀಲಿ ಜಲ ನೀತಿ ಅಂದ್ರೆ ಸಮುದ್ರದ ಮೇಲೆ ಆಳ್ವಿಕೆ ಎಂಬುದರ ಮೇಲೆ ತುಂಬಾ ಅವಲಂಬಿತರಾಗಿರ್ತಾರೆ. ಅವರು ಭೂಮಿಯ ಒಳನಾಡಿನ ಆಡಳಿತ ಮತ್ತು ಜನರ ಬೆಂಬಲವನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಸಮುದ್ರದ ಮೇಲಿನ ಪ್ರಭಾವ ಇದ್ರೂ ಕೂಡ ಒಳನಾಡಿನಲ್ಲಿ ಅವರ ಶಕ್ತಿ ದುರ್ಬಲ ಆಗ್ತದೆ. ಇದರಿಂದ ಅವರ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯೋಕೆ ಆರಂಭ ಆಗುತ್ತೆ. ಓಕೆ, ಪೋರ್ಚುಗೀಸ್ ಸಾಮ್ರಾಜ್ಯದ ಅವನತಿ ಆಗಲು ಇವೆಲ್ಲ ಪ್ರಮುಖವಾದಂತಹ ಕಾರಣಗಳು. ಓಕೆ, ನೆಕ್ಸ್ಟ್ ನೋಡೋಣ. ಭಾರತಕ್ಕೆ ಪೋರ್ಚುಗೀಸರ ಕೊಡುಗೆಗಳು. ಭಾರತಕ್ಕೆ ಪೋರ್ಚುಗೀಸರು ನೀಡಿದಂತಹ ಕೊಡುಗೆಗಳು ಏನೇನು ಅಂತ ನೋಡೋದಾದ್ರೆ, ಹೊಸ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಪ್ರಸಾರ, ಮುದ್ರಣ ಯಂತ್ರವನ್ನು ಮೊದಲಿಗೆ ಗೋವಾದಲ್ಲಿ ಸ್ಥಾಪಿಸಿ ಹೊಸ ವಿಚಾರಗಳ ವಿನಿಮಯಕ್ಕೆ ಅವಕಾಶ ನೀಡಿದರು. ಅಂದ್ರೆ ಏನು, ಪೋರ್ಚುಗೀಸರು ಭಾರತದಲ್ಲಿ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಹಲವು ಶಾಲೆಗಳು ಮತ್ತು ಕಾಲೇಜುಗಳನ್ನು ವಿಶೇಷವಾಗಿ ಗೋವಾದಲ್ಲಿ ಆರಂಭ ಮಾಡ್ತಾರೆ. ಈ ಪೋರ್ಚುಗೀಸರು ಗೋವಾದಲ್ಲಿ 1556ರಲ್ಲೇ ಮುದ್ರಣ ಯಂತ್ರವನ್ನು ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯ ಮಾಡ್ತಾರೆ. ಇದರಿಂದ ಪುಸ್ತಕಗಳು ಮತ್ತು ಧಾರ್ಮಿಕ ಗ್ರಂಥಗಳು ಮುದ್ರಣಗೊಂಡು ಹೊಸ ವಿಚಾರಗಳು ಮತ್ತು ಜ್ಞಾನ ಜನರ ಮಧ್ಯೆ ಹರಡೋಕೆ ಸಾಧ್ಯ ಆಗುತ್ತೆ. ಇದು ಭಾರತದಲ್ಲಿ ಮುದ್ರಣ ಯುಗದ ಆರಂಭ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕೊಡುಗೆ ಏನಂದ್ರೆ ಉದಾರವಾದ ಕ್ರೈಸ್ತ ಧರ್ಮ ಮತ್ತು ನೂತನ ಭಾವನೆಗಳು, ಆಚಾರ ವಿಚಾರಗಳು, ಹೊಸ ಚರ್ಚ್, ಕೋಟೆಗಳ ನಿರ್ಮಾಣದಲ್ಲಿ ಹೊಸ ಕಲೆಯ ಉಗಮ, ಭಾರತೀಯ ಭಾಷೆಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿದರು. ಅಂದ್ರೆ ಪೋರ್ಚುಗೀಸರು ತಮ್ಮ ಜೊತೆಗೆ ಕ್ರೈಸ್ತ ಧರ್ಮದ ಮಾನವೀಯ ಮತ್ತು ಉದಾರ ಮೌಲ್ಯಗಳನ್ನ ತಂದ್ರು. ಓಕೆ, ಈ ಪೋರ್ಚುಗೀಸರಿಂದ ಭಾರತಕ್ಕೆ ಪಾಶ್ಚಾತ್ಯ ಸಂಸ್ಕೃತಿ, ವಸ್ತ್ರ, ಆಹಾರ ಪದ್ಧತಿ, ಕಟ್ಟಡ ಶೈಲಿ ಮುಂತಾದ ಹೊಸ ಅಂಶಗಳು ಕೂಡ ಪರಿಚಯ ಆದವು. ಹೌದಲ್ವಾ? ಫಾರ್ ಎಕ್ಸಾಂಪಲ್, ಇವರು ನಿರ್ಮಿಸಿದಂತಹ ಚರ್ಚ್ಗಳು ಮತ್ತು ಕೋಟೆಗಳಲ್ಲಿ ಹೊಸ ಯುರೋಪಿಯನ್ ಶೈಲಿಯ ಕಲೆಯನ್ನ ನಾವು ನೋಡಬಹುದು. ಉದಾಹರಣೆಗೆ ಗೋವಾದ ಬಾಮ್ ಜೀಸಸ್ ಬಸಿಲಿಕಾ ಚರ್ಚ್ ಅನ್ನ ನಾವು ಯುರೋಪಿಯನ್ ಶೈಲಿಯಲ್ಲಿ ನೋಡಬಹುದು. ಓಕೆ, ಇದಲ್ಲದೆ ಪೋರ್ಚುಗೀಸರು ಕೊಂಕಣಿ, ಮರಾಠಿ, ಗುಜರಾತಿ, ಬಂಗಾಳಿ ಮತ್ತು ಕನ್ನಡ ಭಾಷೆಗಳ ಅಭಿವೃದ್ಧಿಗೆ ಕೂಡ ಸಹಕರಿಸಿದ್ದಾರೆ.
ಇದರಿಂದಾಗಿಯೇ ಭಾರತೀಯ ಭಾಷೆಗಳಲ್ಲಿ ಹೊಸ ಪದಗಳು ಮತ್ತು ಹೊಸ ಸಂಸ್ಕೃತಿಯ ಪ್ರಭಾವ ಕಂಡುಬಂದಿರೋದು. ಓಕೆ, ಇಷ್ಟು ಕೂಡ ಪೋರ್ಚುಗೀಸರು ಭಾರತಕ್ಕೆ ನೀಡಿದಂತಹ ಕೊಡುಗೆಗಳು. ಓಕೆ, ಇಷ್ಟು ಕೂಡ ಪೋರ್ಚುಗೀಸರ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ಅಲ್ಲಿ ಡಚ್ಚರು, ಬ್ರಿಟಿಷರು, ಫ್ರೆಂಚರು ಇವರೆಲ್ಲ ಭಾರತಕ್ಕೆ ಹೇಗೆ ಬಂದರು, ಯಾಕೆ ಬಂದರು, ಏನೇನೆಲ್ಲ ಭಾರತದಲ್ಲಿ ಮಾಡಿದ್ರು, ಹೀಗೆ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಪೋರ್ಚುಗೀಸರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಹಿಂದಿನ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಆಸಕ್ತಿ ಇರೋರು ನೋಡಬಹುದು ಅಂತ ಹೇಳ್ತಾ. ನೋಡಿ, ಪೋರ್ಚುಗೀಸರ ನಂತರ ಡಚ್ಚರು ಬಂದರು, ಆಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರ ನಂತರ ಭಾರತಕ್ಕೆ 1016ರಲ್ಲಿ ಡೇನರು ಬಂದರು. ಓಕೆ, 1016ರಲ್ಲಿ ಭಾರತಕ್ಕೆ ಬ್ರಿಟಿಷರ ನಂತರ ಡೇನರು ಬಂದರು, ಅದನ್ನು ಕೂಡ ನೋಡೋಣ. ಹಾಗೆ ಕೊನೆಯಲ್ಲಿ ಫ್ರೆಂಚರು ಕೂಡ ಭಾರತಕ್ಕೆ ಬಂದರು. ಸೊ ಯುರೋಪಿಯನ್ನರಲ್ಲಿ ಕ್ರಮವಾಗಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು, ಫ್ರೆಂಚರು ಭಾರತಕ್ಕೆ ಬಂದರು. ಸೊ ಪೋರ್ಚುಗೀಸರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಉಳಿದವರ ಬಗ್ಗೆ ನೋಡೋಣ. ಈಗ ಟಾಪಿಕ್ಕಿಗೆ ಬರೋಣ. ಡಚ್ಚರು ನೋಡಿ, 1587ರಲ್ಲಿ ಡಚ್ಚರು ಅಂದರೆ ನೆದರ್ಲ್ಯಾಂಡ್ ದೇಶದವರು ಸ್ಪೇನಿನ ದೊರೆಯಾದಂತಹ 2ನೇ ಫಿಲಿಪ್ನ ವಿರುದ್ಧ ದಂಗೆ ಎದ್ದು ಸ್ವತಂತ್ರ ಘೋಷಿಸಿಕೊಂಡ ಮೇಲೆ ಭಾರತದತ್ತ ಗಮನ ಹರಿಸಿದರು. ಅಂದರೆ ನೋಡಿ, ನೆದರ್ಲ್ಯಾಂಡ್ ದೇಶವು ಅಥವಾ ಈ ಡಚ್ ದೇಶವು ಅಂತ ಏನು ಕರಿತೀವಿ, ಇವರು ಸ್ಪೇನಿನ ಅಧೀನದಲ್ಲಿ ಇತ್ತು. ಸ್ಪೇನ್ ದೇಶದ ದೊರೆ ಆದಂತಹ 2ನೇ ಫಿಲಿಪ್ ಈ ಡಚ್ಚರ ಮೇಲೆ ಕಠಿಣ ಆಡಳಿತದ ಕ್ರಮಗಳನ್ನು ಹೇರಿದ್ದರಿಂದ 1587ರಲ್ಲಿ ಡಚ್ಚರು ಸ್ಪೇನ್ ವಿರುದ್ಧ ದಂಗೆ ಎದ್ದು ಸ್ಪೇನಿಂದ ಸ್ವತಂತ್ರ ಪಡೆದರು. ಓಕೆ, ಸ್ವತಂತ್ರ ಪಡೆದ ನಂತರ ಡಚ್ಚರು ಈ ಪೋರ್ಚುಗೀಸರು ಹೇಗೆ ಭಾರತದ ಜೊತೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಡಚ್ಚರು ಕೂಡ ಭಾರತದ ಜೊತೆ ವ್ಯಾಪಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಓಕೆ, 1596ರಲ್ಲಿ ಕಾರ್ಲೆನಿಯಸ್ ಹೌಟ್ಮನ್ ಎಂಬ ಈ ಡಚ್ ವರ್ತಕ ಭಾರತಕ್ಕೆ ಒಂದು ಅಮೂಲ್ಯ ವಸ್ತುಗಳೊಂದಿಗೆ ಹಿಂತಿರುಗಿದನು. ಅಂದರೆ ಸ್ಪೇನ್ನಿಂದ ಸ್ವತಂತ್ರ ಪಡೆದ ಬಳಿಕ ಈ ಡಚ್ಚರು ಭಾರತದಲ್ಲಿ ವ್ಯಾಪಾರ ಮಾಡಬಹುದು ಅಂತ ತಿಳಿಯೋಕೆ ಕೆಲವು ವ್ಯಾಪಾರಿಗಳನ್ನ ಭಾರತಕ್ಕೆ ಕಳಿಸಿದ್ರು. ಅವರಲ್ಲಿ ಮೊದಲು ಬಂದವನೇ ಈ ಕಾರ್ಲೆನಿಯಸ್ ಹೌಟ್ಮನ್. ಈತ 1596ರಲ್ಲಿ ಭಾರತಕ್ಕೆ ಬಂದು ಭಾರತದಲ್ಲಿ ಇದ್ದಂತಹ ಅಮೂಲ್ಯ ವಸ್ತುಗಳು ಅಂದರೆ ರೇಷ್ಮೆ ಆಗಿರ್ಬೋದು, ಮಸಾಲ ಪದಾರ್ಥಗಳಾಗಿರ್ಬೋದು, ನೀಲಿ ಬೆಳೆ ಅಥವಾ ಚಿನ್ನ ಬೆಳ್ಳಿ ಆಭರಣಗಳಾಗಿರ್ಬೋದು, ಇವನ್ನೆಲ್ಲ ನೋಡಿ ಆಶ್ಚರ್ಯಚಕಿತನಾದಂತಹ ಈ ಕಾರ್ಲೆನಿಯಸ್ ಹೌಟ್ಮನ್ ಈ ವಸ್ತುಗಳನ್ನೆಲ್ಲ ಖರೀದಿಸಿ ತನ್ನ ಡಚ್ ದೇಶಕ್ಕೆ ಹಿಂತಿರುಗಿದ. ಆಗ ಡಚ್ ದೇಶದ ಜನರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಿದ್ರೆ ತುಂಬಾ ಲಾಭ ಇದೆ ಅಂತ ಗೊತ್ತಾಯಿತು. ಓಕೆ, ಇದರಿಂದಾಗಿ ಅನೇಕ ಖಾಸಗಿ ವ್ಯಾಪಾರಿಗಳು ಹಾಗೆ ವ್ಯಾಪಾರಿ ಗುಂಪುಗಳು ತಮ್ಮದೇ ಆದಂತಹ ವ್ಯಾಪಾರ ಕಂಪನಿಗಳನ್ನ ಸ್ಥಾಪನೆ ಮಾಡಿಕೊಂಡ್ರು. ಎಲ್ಲಾ ಕಂಪನಿಗಳು ಭಾರತಕ್ಕೆ ಹಡಗುಗಳನ್ನ ಕಳಿಸಿ ರೇಷ್ಮೆ, ಮಸಾಲೆ ಪದಾರ್ಥ, ನೀಲಿ ಹೀಗೆ ಹಲವಾರು ವಸ್ತುಗಳನ್ನ ಭಾರತದಿಂದ ಖರೀದಿ ಮಾಡ್ತಾ ಇದ್ವು. ಓಕೆ, ಈ ಎಲ್ಲ ಕಂಪನಿಗಳು ಸ್ಪರ್ಧೆಯಲ್ಲಿ ಇದ್ದ ಕಾರಣ ಮಾರ್ಚ್ 20, 1602ರಲ್ಲಿ ಡಚ್ ಸರ್ಕಾರ ಈ ಎಲ್ಲ ಕಂಪನಿಗಳನ್ನ ಸೇರಿಸಿ ಒಂದು ದೊಡ್ಡ ಕಂಪ್ನಿನ ರಚನೆ ಮಾಡಿತು. ಓಕೆ, ಆ ಕಂಪ್ನಿ ಹೆಸರೇ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ವೆರಿ ಇಂಪಾರ್ಟೆಂಟ್. ಈ ಕಂಪನಿಗೆ ಡಚ್ ಸರ್ಕಾರದಿಂದ ಕೆಲವೊಂದು ವಿಶೇಷ ಅಧಿಕಾರಗಳು ಇದ್ವು. ಅಂದ್ರೆ ಯುದ್ಧ ಮಾಡ್ಬೋದಿತ್ತು, ವ್ಯಾಪಾರದ ದೃಷ್ಟಿಯಿಂದ ಯಾರ ಜೊತೆ ಆದ್ರೂ ಒಪ್ಪಂದ ಮಾಡ್ಕೊಬೋದಿತ್ತು, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ಕೋಟೆ ಕಟ್ಟಬೋದಿತ್ತು. ಹೀಗೆ ಹಲವಾರು ಅಧಿಕಾರಗಳನ್ನ ಡಚ್ ಸರ್ಕಾರ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿತ್ತು. ಸೊ ಇದರಿಂದಾಗಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ಒಂದು ವ್ಯಾಪಾರ ಮಾಡೋ ಕಂಪನಿ ಆಗಿರಲಿಲ್ಲ, ಇದೊಂದು ಶಕ್ತಿಶಾಲಿ ಸಂಸ್ಥೆ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಡಚ್ಚರು ಭಾರತಕ್ಕೆ ಬಂದರು. ಇವರ ಮುಖ್ಯ ಆಸಕ್ತಿ ಮಸಾಲೆ ಪದಾರ್ಥಗಳು ಆಗಿದ್ವು. ಅಂದರೆ ಕಾಳುಮೆಣಸು, ಲವಂಗ, ಏಲಕ್ಕಿ ಈ ಥರ. ಓಕೆನಾ, ಆ ಕಾಲದಲ್ಲಿ ಈ ಎಲ್ಲ ಮಸಾಲ ಪದಾರ್ಥಗಳು ಹೆಚ್ಚು ದೊರೆಯುತ್ತಾ ಇದ್ದಂತಹ ಸ್ಥಳ ಇಂದಿನ ಇಂಡೋನೇಷ್ಯಾ ಪ್ರದೇಶ, ಅಂದರೆ ಈಸ್ಟ್ ಇಂಡೀಸ್ ದ್ವೀಪಗಳು. ಈ ಮ್ಯಾಪಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದೇ ಈಸ್ಟ್ ಇಂಡೀಸ್ ದ್ವೀಪಗಳು. ಇಲ್ಲಿ ಈ ಮಸಾಲ ಪದಾರ್ಥಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದ್ವು. ಅದೇ ರೀತಿ ಯುರೋಪಲ್ಲೂ ಕೂಡ ಈ ಮಸಾಲ ಪದಾರ್ಥಗಳಿಗೆ ತುಂಬಾನೇ ಬೇಡಿಕೆ ಇತ್ತು. ಇದರಿಂದಾಗಿ ಡಚ್ಚರು ತಮ್ಮ ವ್ಯಾಪಾರದ ಮುಖ್ಯ ಕೇಂದ್ರವನ್ನ ಭಾರತಕ್ಕಿಂತ ಈಸ್ಟ್ ಇಂಡೀಸ್ ಕಡೆಗೇನೆ ಅತಿ ಹೆಚ್ಚು ಗಮನ ಕೇಂದ್ರೀಕರಿಸಿದ್ರು.
ಓಕೆ, ಡಚ್ಚರು ಈಸ್ಟ್ ಇಂಡೀಸ್ ಅಲ್ಲಿ ಕೋಟೆಗಳನ್ನ ಕಟ್ಟಿದ್ರು, ಹಾಗೆ ವ್ಯಾಪಾರ ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡಿದ್ರು. ಓಕೆ, ಡಚ್ಚರು ಈಸ್ಟ್ ಇಂಡೀಸ್ ಕಡೆ ಅತಿ ಹೆಚ್ಚು ಗಮನ ಹರಿಸಿದ್ರು ಕೂಡ ಅವರು ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಇಷ್ಟ ಇತ್ತು. ಡಚ್ಚರಿಗೆ ಭಾರತದಲ್ಲಿ ಸಿಗುವ ರೇಷ್ಮೆ, ಬಟ್ಟೆ, ಅಕ್ಕಿ, ಅಫೀಮು ಅಂದರೆ ಒಂದು ಮಾದಕ ದ್ರವ್ಯದ ಗಿಡ. ಓಕೆ, ಹೀಗೆ ಹಲವಾರು ವಸ್ತುಗಳು ಡಚ್ಚರ ಆಕರ್ಷಣೆ ಆಗ್ತಾ ಇತ್ತು. ಯಾಕಂದ್ರೆ ಇವು ಯುರೋಪಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಾ ಇದ್ವು. ಇದರಿಂದಾಗಿ ಡಚ್ಚರು 1604ರಲ್ಲಿ ದಕ್ಷಿಣ ಭಾರತದ ಕಲ್ಲಿಕೋಟೆ ನಗರಕ್ಕೆ ಬಂದು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಜಾಮೋರಿನ್ ರಾಜನ ಅನುಮತಿ ತಗೊಂಡು ಒಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ಈ ವಸ್ತುಗಳನ್ನೆಲ್ಲ ಹಡಗುಗಳ ಮೂಲಕ ಯುರೋಪ್ಗೆ ಕಳಿಸ್ತಾ ಇದ್ರು. ಆದ್ರೆ ಈ ಡಚ್ಚರು ಭಾರತಕ್ಕೆ ಬಂದಿದ್ದು ವ್ಯಾಪಾರ ಮಾಡಲಿಕ್ಕೆ ಮಾತ್ರ. ಇವರಿಗೆ ನಾವುಗಳು ಆಳ್ವಿಕೆ ಮಾಡಬೇಕು ಅಥವಾ ಪೋರ್ಚುಗೀಸರಂತೆ ಕ್ರಿಶ್ಚಿಯನ್ ಧರ್ಮನ ಹರಡಬೇಕು ಅಥವಾ ಬ್ರಿಟಿಷರಂತೆ ದೇಶದ ರಾಜಕೀಯನ ಹಿಡಿತದಲ್ಲಿ ಇಟ್ಕೊಬೇಕು ಅಂತ ಯಾವುದೇ ಆಸಕ್ತಿಗಳು ಇರಲಿಲ್ಲ. ಜಸ್ಟ್ ಭಾರತದಲ್ಲಿ ಸಿಗುವಂತಹ ಕೆಲವು ವಸ್ತುಗಳನ್ನ ಖರೀದಿ ಮಾಡಬೇಕು ಮತ್ತು ಆ ವಸ್ತುಗಳನ್ನ ಯುರೋಪಿಗೆ ರಫ್ತು ಮಾಡಬೇಕು. ಇಷ್ಟರಲ್ಲಿ ಮಾತ್ರ ಡಚ್ಚರಿಗೆ ಆಸಕ್ತಿ ಇದ್ದದ್ದು. ಸೊ ಡಚ್ಚರು ಭಾರತವನ್ನ ತಮ್ಮ ಆಡಳಿತಕ್ಕೆ ತರೋಕು ಪ್ರಯತ್ನ ಮಾಡಲಿಲ್ಲ. ಹಾಗೆ ಬ್ರಿಟಿಷರು ಮತ್ತು ಬೇರೆ ಯುರೋಪಿಯನ್ನರ ಸ್ಪರ್ಧೆಯಿಂದಾಗಿ ಡಚ್ಚರು ಭಾರತದಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ. ಹಾಗಾದ್ರೆ ಈ ಡಚ್ಚರ ಅವನತಿಗೆ ಕಾರಣಗಳು ಏನೇನು ಅಂತ ನೋಡೋದಾದ್ರೆ, ಭಾರತದಲ್ಲಿ ಡಚ್ಚರ ಅವನತಿಗೆ ಮೊದಲನೇ ಕಾರಣ ಏನು ಅಂತ ನೋಡೋದಾದ್ರೆ, ಡಚ್ಚರು ತಮ್ಮ ಮುಖ್ಯ ಆಸಕ್ತಿಯನ್ನ ಭಾರತಕ್ಕಿಂತ ಹೆಚ್ಚು ಈ ಮಸಾಲ ಪದಾರ್ಥಗಳು ಇದ್ದಂತಹ ಈಸ್ಟ್ ಇಂಡೀಸ್ ದ್ವೀಪಗಳ ಕಡೆ ಗಮನ ಹರಿಸಿದ್ರು. ಇದರ ಒಂದು ಪರಿಣಾಮದಿಂದಾಗಿ ಭಾರತದಲ್ಲಿ ಡಚ್ಚರ ಶಕ್ತಿ ಕಡಿಮೆ ಆಯಿತು. ಓಕೆ, ಮುಂದಿನ ಕಾರಣ ಭ್ರಷ್ಟಾಚಾರ. ಕಂಪನಿ ಅಧಿಕಾರಿಗಳಿಗೆ ಕಡಿಮೆ ಸಂಬಳ ಕೊಡ್ತಾ ಇದ್ರು. ಇದರಿಂದಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಲಾಭ ಮತ್ತು ಶಕ್ತಿ ಎರಡೂ ಕೂಡ ಕಡಿಮೆ ಆಯಿತು. ಓಕೆ, ಈ ನೆದರ್ಲ್ಯಾಂಡ್ ಒಂದು ಸಣ್ಣ ರಾಷ್ಟ್ರ. ಈ ಸಣ್ಣ ರಾಷ್ಟ್ರಕ್ಕೆ ಭಾರತದಂತಹ ದೊಡ್ಡ ಪ್ರದೇಶವನ್ನ ಆಡಳಿತ ಮಾಡೋಕೆ ಡಚ್ಚರ ಹತ್ರ ಇದ್ದಂತಹ ಸಂಪನ್ಮೂಲಗಳು ಸಾಕಾಗ್ಲಿಲ್ಲ. ಓಕೆ, ಇದರಿಂದಾಗಿ 1759ರಲ್ಲಿ ಬಿದ್ರಾ ಯುದ್ಧದಲ್ಲಿ ಬ್ರಿಟಿಷ್ ನಾಯಕ ಆಗಿದ್ದ ರಾಬರ್ಟ್ ಕ್ಲೈವ್ ಇಂದ ಸೋತಂತಹ ಡಚ್ಚರು ಭಾರತದಿಂದ ಹಿಂತಿರುಗಿದ್ರು. ಓಕೆ, ಇಷ್ಟು ಕೂಡ ಭಾರತದಲ್ಲಿ ಡಚ್ಚರ ಅವನತಿಗೆ ಕಾರಣಗಳಾಗಿದ್ವು. ಓಕೆ, ಡಚ್ಚರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ. ಡಚ್ಚರ ನಂತರ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರು ಅಂದ್ರೆ ಅವರೇ ಬ್ರಿಟಿಷರು. ನೋಡಿ, ಭಾರತಕ್ಕೆ ಬ್ರಿಟಿಷರು ತಡವಾಗಿ ಬಂದರು, ಆದರೆ ಶಾಶ್ವತವಾಗಿ ತಳ ಊರಿದರು. ನೋಡಿ, ಪೋರ್ಚುಗೀಸರು, ಡಚ್ಚರು ಎಲ್ಲರೂ ಬ್ರಿಟಿಷರಿಗಿಂತ ಮೊದಲೇ ಭಾರತಕ್ಕೆ ಬಂದರು. ಆದರೆ ಇವರು ಯಾರನ್ನು ತುಂಬ ದಿನ ಭಾರತದಲ್ಲಿ ಉಳಿಯೋಕೆ ಆಗಲಿಲ್ಲ, ಹೌದಲ್ವಾ? ಆದರೆ ಬ್ರಿಟಿಷರು ಭಾರತಕ್ಕೆ ತಡವಾಗಿ ಬಂದರು. ಅತ್ಯಂತ ಬಲವಾದ ವ್ಯಾಪಾರ ಮತ್ತು ಆಡಳಿತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡ್ರು. ಭಾರತದಲ್ಲಿ ನಿಧಾನವಾಗಿ ಭಾರತದ ರಾಜಕೀಯ ವ್ಯವಹಾರಗಳಲ್ಲೂ ಹಸ್ತಕ್ಷೇಪ ಮಾಡಿದ್ರು. ಕೊನೆಗೆ ಭಾರತದ ಸಂಪೂರ್ಣ ಆಡಳಿತವನ್ನ ತಮ್ಮ ಕೈಗೆ ತಗೊಂಡ್ರು. ಹೀಗೆ ಭಾರತಕ್ಕೆ ಬ್ರಿಟಿಷರು ಲೇಟಾಗಿ ಬಂದ್ರೂ ಶಾಶ್ವತವಾಗಿ ತಳ ಊರಿದರು. ಓಕೆ, ನೆಕ್ಸ್ಟ್ ನೋಡಿ, ಬ್ರಿಟಿಷರ ನಾವಿಕ ಸರ್ ಫ್ರಾನ್ಸಿಸ್ ಡ್ರೇಕ್ ಅಂತಕ್ಕಂಥವನು 1578ರಲ್ಲಿ ಸಮುದ್ರ ಮಾರ್ಗದಿಂದ ವಿಶ್ವ ಪರ್ಯಟನೆ ನಡೆಸಿದ. ಈತ ಭಾರತೀಯ ಮಹಾಸಾಗರ ಮತ್ತು ಏಷ್ಯಾದ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿದು ಸಮುದ್ರ ವ್ಯಾಪಾರ ಎಷ್ಟು ಲಾಭದಾಯಕ ಎಂಬುದನ್ನು ಇಂಗ್ಲೆಂಡ್ ಜನರಿಗೆ ತೋರಿಸ್ಕೊಟ್ಟ. ಇದಾದ ನಂತರ 1588ರಲ್ಲಿ ಸ್ಪ್ಯಾನಿಷ್ನ ನೌಕಾಪಡೆಯನ್ನ ಇಂಗ್ಲೆಂಡ್ನವರು ಸೋಲಿಸ್ತಾರೆ. ಇಷ್ಟಾದ್ಮೇಲೆ ಇಂಗ್ಲೆಂಡ್ ಸಮುದ್ರದ ಮೇಲೆ ಬಲಿಷ್ಠ ರಾಷ್ಟ್ರ ಆಯಿತು. ಇದರಿಂದಾಗಿ ಬ್ರಿಟಿಷರ ಗಮನ ಭಾರತದತ್ತ ವ್ಯಾಪಾರಕ್ಕಾಗಿ ತಿರುಗ್ತು. ಓಕೆ, ಇಷ್ಟಾದ್ಮೇಲೆ ಜಾನ್ ಮಿಲ್ಡನ್ ಹಾಲ್ ಅಂತಕ್ಕಂಥ ಒಬ್ಬ ಆಂಗ್ಲ ವರ್ತಕ 1599ರಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ಬಂದ. ಈತ ಭಾರತದಲ್ಲಿ ವ್ಯಾಪಾರ ಮಾಡ್ಬೋದಾ ಅಂತ ಪರಿಶೀಲನೆ ಮಾಡೋಕೆ ಬಂದ. ಅಂದ್ರೆ ಭಾರತದಲ್ಲಿ ಏನು ವ್ಯಾಪಾರ ಮಾಡ್ಬೋದು, ಯಾವ ಯಾವ ವಸ್ತುಗಳು ಲಾಭದಾಯಕ ಎಂಬುದನ್ನು ಕಂಡುಹಿಡಿಯುವ ಉದ್ದೇಶದಿಂದ ಜಾನ್ ಮಿಲ್ಡನ್ ಹಾಲ್ ಭಾರತಕ್ಕೆ ಬಂದ. ಇದರಿಂದ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಪ್ರಾರಂಭ ಮಾಡಲು ಉತ್ಸಾಹ ತೋರಿಸಿದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಇಷ್ಟಾದ್ಮೇಲೆ 1600ರಲ್ಲಿ ಇಂಗ್ಲೆಂಡ್ನ ವ್ಯಾಪಾರಿಗಳು ಸೇರಿಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಈ ಕಂಪನಿಯ ಉದ್ದೇಶ ಭಾರತ ಮತ್ತು ಪೂರ್ವ ದೇಶಗಳಲ್ಲಿ ವ್ಯಾಪಾರ ಮಾಡೋದು. ಈ ಸಂಸ್ಥೆ ಖಾಸಗಿ ಕಂಪನಿ ಆಗಿದ್ರು ನಂತರದ ದಿನಗಳಲ್ಲಿ ಭಾರತವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತೆ. ನೋಡಿ, 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದ ಮೇಲೆ ಇಂಗ್ಲೆಂಡಿನ ರಾಣಿ ಎಲಿಜಬೆತ್
1600 ಡಿಸೆಂಬರ್ 31ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 15 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡುವ ಹಕ್ಕನ್ನು ನೀಡ್ತಾಳೆ. ಏಕಸ್ವಾಮ್ಯ ಪರವಾನಗಿ ಅಂದರೆ ಇದರ ಅರ್ಥ ಏನಂದ್ರೆ ಆ 15 ವರ್ಷದ ಅವಧಿಯಲ್ಲಿ ಇತರ ಯಾವುದೇ ಇಂಗ್ಲಿಷ್ ವ್ಯಾಪಾರಿಯು ಭಾರತದಲ್ಲಿ ವ್ಯಾಪಾರ ಮಾಡಬಾರದು ಅಂತ. ಓಕೆ, ವ್ಯಾಪಾರ ಮಾಡುವ ಅನುಮತಿ ಇದ್ದದ್ದು ಒನ್ ಅಂಡ್ ಓನ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ. ಓಕೆ ನೋಡಿ, ಆರಂಭದಲ್ಲಿ ಬ್ರಿಟಿಷರು ಮತ್ತು ಡಚ್ಚರು ಭಾರತದಲ್ಲಿ ಪರಸ್ಪರ ಸ್ಪರ್ಧೆ ಮಾಡಲಿಲ್ಲ. ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ವ್ಯಾಪಾರ ಮಾಡೋಕೆ ಒಪ್ಕೊಳ್ತಾರೆ. ಈ ಬ್ರಿಟಿಷರು ಮತ್ತು ಡಚ್ಚರು ಪರಸ್ಪರ ವ್ಯಾಪಾರ ಪ್ರದೇಶಗಳನ್ನು ಹಂಚಿಕೊಂಡು ಶಾಂತಿಯುತವಾಗಿ ಲಾಭ ತಗೊಳ್ತಾ ಇದ್ರು. ಆದರೆ ನಂತರದ ದಿನಗಳಲ್ಲಿ ಸ್ಪರ್ಧೆ ಹೆಚ್ಚಾಗಿ ಅವರಲ್ಲಿ ವೈಮನಸ್ಸು ಉಂಟಾಗುತ್ತೆ. 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಒಬ್ಬ ಬ್ರಿಟಿಷ್ ಪ್ರತಿನಿಧಿ, ಓಕೆ, ಈತ ಮೊಘಲ್ ಚಕ್ರವರ್ತಿ ಆಗಿದ್ದಂತಹ ಜಹಾಂಗೀರನ ಆಸ್ಥಾನಕ್ಕೆ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ರಿಯಾಯಿತಿ ಕೇಳೋಕೆ ಬರ್ತಾನೆ. ಆದರೆ ಆ ಟೈಮಲ್ಲಿ ಪೋರ್ಚುಗೀಸರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಈ ಪೋರ್ಚುಗೀಸರು ಮೊಘಲ್ ಅರಮನೆಗೂ ಪ್ರಭಾವ ಬೀರಿದ್ರು. ಓಕೆ, ಇದರಿಂದ ಜಹಾಂಗೀರು ಪೋರ್ಚುಗೀಸರನ್ನ ವಿರೋಧ ಮಾಡ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಸೊ ಈ ಕಾರಣದಿಂದಾಗಿ ರಾಜ ಜಹಾಂಗೀರು ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ಗೆ ವ್ಯಾಪಾರದ ಅನುಮತಿ ಕೊಡಲಿಲ್ಲ. ಓಕೆ, ಸೊ ವಿಲಿಯಂ ಹಾಕಿನ್ಸು ಮೊಘಲ್ ದೊರೆ ಜಹಾಂಗೀರ್ ಹತ್ರ ವ್ಯಾಪಾರದ ಅನುಮತಿ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಓಕೆ, ಇಷ್ಟಾದ್ಮೇಲೆ ನೋಡಿ 1612ರಲ್ಲಿ ಕ್ಯಾಪ್ಟನ್ ಥಾಮಸ್ ಬೆಸ್ಟ್ ಎಂಬ ಒಬ್ಬ ಬ್ರಿಟಿಷ್ ನಾಯಕ ಸೂರತ್ ಬಳಿ ನಡೆದಂತಹ ಸ್ವಾಲಿ ಸಮುದ್ರ ಕದನದಲ್ಲಿ ಪೋರ್ಚುಗೀಸರ ನೌಕಾಪಡೆಯನ್ನ ಸೋಲಿಸ್ತಾನೆ. ಈ ಒಂದು ಗೆಲುವಿನಿಂದ ಬ್ರಿಟಿಷರ ಶಕ್ತಿ ಹೆಚ್ಚಾಗುತ್ತೆ, ಹಾಗೇನೆ ಪೋರ್ಚುಗೀಸರ ಪ್ರಾಬಲ್ಯ ಕಡಿಮೆ ಆಗುತ್ತೆ. ಈ ಒಂದು ಸ್ವಾಲಿ ಸಮುದ್ರ ಕದನದ ಫಲಿತಾಂಶದಿಂದ ಪ್ರಭಾವಿತನಾದಂತಹ ಮೊಘಲ್ ದೊರೆ ಜಹಾಂಗೀರನು ಬ್ರಿಟಿಷರ ಸಾಮರ್ಥ್ಯನ ಒಪ್ಕೊಂಡು ಅವರಿಗೆ ಸೂರತ್ನಲ್ಲಿ ವ್ಯಾಪಾರ ಕೋಟಿಯನ್ನ ಪ್ರಾರಂಭ ಮಾಡೋಕೆ ಅನುಮತಿ ಕೊಡ್ತಾನೆ. ಎಲ್ಲಿ? ಸೂರತ್ತಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇದು ಬ್ರಿಟಿಷರಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಸಿಕ್ಕಂತಹ ಮೊದಲ ಅಧಿಕೃತ ಅನುಮತಿ ಆಗಿರುತ್ತೆ. ಓಕೆ, ಈ ಒಂದು ಅನುಮತಿಯಿಂದ 1613ರಲ್ಲಿ ಅಲ್ಡನ್ ವರ್ತ್ ಅಂತ ಒಬ್ಬ ಬ್ರಿಟಿಷ್ ಪ್ರತಿನಿಧಿ, ಯಾರು? ಅಲ್ಡನ್ ವರ್ತ್, ಒಬ್ಬ ಬ್ರಿಟಿಷ್ ಪ್ರತಿನಿಧಿ ಮೊಘಲ್ ದೊರೆ ಜಹಾಂಗೀರ್ ನೀಡಿದ ಅನುಮತಿಯಂತೆ ಸೂರತ್ನಲ್ಲಿ ಮೊದಲ ಬ್ರಿಟಿಷ್ ವ್ಯಾಪಾರಿ ಕೋಟಿಯನ್ನ ಸ್ಥಾಪನೆ ಮಾಡ್ತಾನೆ. ಎಷ್ಟರಲ್ಲಿ? 1613ರಲ್ಲಿ. ಇಂಪಾರ್ಟೆಂಟ್. ಈ ಒಂದು ವ್ಯಾಪಾರ ಕೋಟಿಯಲ್ಲಿ ವಸ್ತುಗಳನ್ನ ಖರೀದಿ ಮಾಡೋದು, ಮಾರಾಟ ಮಾಡೋದು, ವಸ್ತುಗಳ ಸಂಗ್ರಹಣೆ ಮಾಡೋದು ಮತ್ತೆ ವಿದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದ್ರು. ಓಕೆ, ಈ ಸೂರತ್ತಲ್ಲಿ ವ್ಯಾಪಾರ ಕೋಟಿ ತೆರೆದ ನಂತರ ಈ ಬ್ರಿಟಿಷರು ತುಂಬಾ ಸಂತೋಷ ಪಟ್ರು. ಯಾಕಂದ್ರೆ ಸೂರತ್ನಿಂದಲೇ ಬ್ರಿಟಿಷರಿಗೆ ವ್ಯಾಪಾರದ ದಾರಿ ಓಪನ್ ಆಯಿತು. ಇದರಿಂದ ಈ ಅಲ್ಡನ್ ವರ್ತ್ ಸೂರತ್ ನಗರವನ್ನ ಭಾರತದ ವ್ಯಾಪಾರ ಬಾಗಿಲು ತೆರೆಯುವ ಕೀಲಿ ಕೈ ಅಂದ್ರೆ ಕೀ ಟು ಇಂಡಿಯನ್ ಟ್ರೇಡ್ ಅಂತ ಸೂರತ್ ನಗರವನ್ನ ವರ್ಣಿಸ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. 1615ರಲ್ಲಿ ಇಂಗ್ಲೆಂಡಿನ ದೊರೆಯಾಗಿದ್ದಂತಹ 1ನೇ ಜೇಮ್ಸ್ನು ಸರ್ ಥಾಮಸ್ ರೋನನ್ನ ತನ್ನ ಅಧಿಕೃತ ರಾಯಭಾರಿಯಾಗಿ ಮೊಘಲ್ ದೊರೆ ಜಹಾಂಗೀರನ ಆಸ್ಥಾನಕ್ಕೆ ಕಳಿಸ್ತಾನೆ. ಈ ಥಾಮಸ್ ರೋನ ಕೆಲಸ ಏನಾಗಿತ್ತು ಅಂದ್ರೆ ಬ್ರಿಟಿಷರಿಗೆ ಭಾರತದಲ್ಲಿ ವ್ಯಾಪಾರ ಮತ್ತು ವಿಶೇಷ ರಿಯಾಯಿತಿಗಳನ್ನ ರಾಜ ಜಹಾಂಗೀರ್ನಿಂದ ಪಡೆಯೋದಕ್ಕೆ ಬ್ರಿಟಿಷ್ ರಾಯಭಾರಿಯಾಗಿ ಥಾಮಸ್ ರೋ ಜಹಾಂಗೀರ್ ಆಸ್ಥಾನಕ್ಕೆ ಬಂದಿರ್ತಾನೆ. ಓಕೆ, ಈ ಥಾಮಸ್ ರೋ ಮೊಘಲ್ ದೊರೆ ಜಹಾಂಗೀರನ ವಿಶ್ವಾಸವನ್ನ ಪ್ರೀತಿಯನ್ನ ಗಳಿಸ್ತಾನೆ. ಇದರಿಂದಾಗಿ ಜಹಾಂಗೀರ್ ಬ್ರಿಟಿಷರಿಗೆ ಹೆಚ್ಚಿನ ವ್ಯಾಪಾರ ರಿಯಾಯಿತಿಗಳನ್ನ ಕೊಡ್ತಾನೆ, ಹಾಗೆ ಸುಂಕರಹಿತ ವ್ಯಾಪಾರ ಹಕ್ಕುಗಳನ್ನ ಕೊಡ್ತಾನೆ, ಹಾಗೆ ಬ್ರಿಟಿಷ್ ನೌಕರರಿಗೆ ಭಾರತದಲ್ಲಿ ನೆಲೆಸುವ ಹಕ್ಕನ್ನ ಕೊಡ್ತಾನೆ. ಇಷ್ಟು ಸಾಲಲ್ಲ ಅಂತ ಹೇಳಿ ಬ್ರಿಟಿಷರ ಜೊತೆ ಹಲವಾರು ಒಪ್ಪಂದಗಳನ್ನ ಮಾಡ್ಕೋತಾನೆ. ಸೊ ಬ್ರಿಟಿಷ್ ರಾಯಭಾರಿಯಾಗಿ ಭಾರತಕ್ಕೆ ಬಂದಿದ್ದಂತಹ ಈ ಥಾಮಸ್ ರೋನ ಸಹಾಯದಿಂದ ಬ್ರಿಟಿಷರು ಭಾರತದ ವಿವಿಧ ಪ್ರಮುಖ ನಗರಗಳಲ್ಲಿ ವ್ಯಾಪಾರ ಕೋಟಿಗಳನ್ನ ಸ್ಥಾಪನೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಆಗ್ರಾ, ಅಹಮದಾಬಾದ್, ಬರೋಡಾ, ಬ್ರೋಚ್, ಹೀಗೆ ಹಲವಾರು ಸ್ಥಳಗಳಲ್ಲಿ ಬ್ರಿಟಿಷರ ವ್ಯಾಪಾರ ಕೋಟಿಗಳು ಸ್ಥಾಪನೆಯಾದವು. ಹಾಗೆ ಅಬ್ಸರ್ವ್ ಮಾಡಿ, ದಿನದಿಂದ ದಿನಕ್ಕೆ ಭಾರತವನ್ನ ಬ್ರಿಟಿಷರು ಹೇಗೆ ಆಕ್ರಮಿಸ್ತಾ ಇದ್ದಾರೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಪೋರ್ಚುಗೀಸರು ಮತ್ತೆ ಡಚ್ಚರು ಭಾರತದಲ್ಲಿ ತುಂಬಾ ದಿನ ಯಾಕೆ ಉಳಿಯೋಕಾಗ್ಲಿಲ್ಲ ಅಂತ ಅಲ್ವಾ? ಮುಂದೆ ನೋಡೋಣ. ಮದ್ರಾಸ್ ಸ್ಥಾಪನೆ 1639ರಲ್ಲಿ. ನೋಡಿ, ಫ್ರಾನ್ಸಿಸ್ ಡೇ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ 1639ರಲ್ಲಿ ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈ, ಓಕೆ, ಮದ್ರಾಸ್ ನಗರವನ್ನ ಸ್ಥಾಪನೆ ಮಾಡ್ತಾನೆ. ಈತ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಿಂದ
1200 ರೂಗೆ ನಿವೇಶನವನ್ನ ಕೊಂಡ್ಕೊಳ್ತಾನೆ. ಆ ಒಂದು ಜಾಗವನ್ನು ಸಮ ಮಾಡಿ ಫ್ರಾನ್ಸಿಸ್ ಡೇ ಎಂಬಾತನು ಸೆಂಟ್ ಜಾರ್ಜ್ ಕೋಟೆಯನ್ನ ಕಟ್ತಾನೆ. ಇಂಪಾರ್ಟೆಂಟ್. ಓಕೆ, ಫೈನಲಿ ಈ ಕೋಟೆ ಬ್ರಿಟಿಷರ ಭಾರತದ ವ್ಯಾಪಾರದ ಕೇಂದ್ರ ಆಗಿ ಬೆಳೆಯುತ್ತೆ. ಓಕೆ, ಮದ್ರಾಸ್ ಸ್ಥಾಪನೆ 1639. ಓಕೆ, ನೆಕ್ಸ್ಟ್ ಒನ್ ಬಾಂಬೆ ಸ್ಥಾಪನೆ 1720ರಲ್ಲಿ. ನೋಡಿ, ಪೋರ್ಚುಗಲ್ ದೊರೆಯ ಸಹೋದರಿ ಕ್ಯಾಥರಿನ್ ಲನ್ನ ಇಂಗ್ಲೆಂಡಿನ ದೊರೆ 2ನೇ ಚಾರ್ಲ್ಸ್ನು ಮದುವೆ ಆಗಿದ್ದಕ್ಕೆ ಪೋರ್ಚುಗೀಸರಿಂದ ಬಾಂಬೆಯನ್ನ ಅಂದ್ರೆ ಈಗಿನ ಮುಂಬೈಯನ್ನ ವರದಕ್ಷಿಣೆಯಾಗಿ 2ನೇ ಚಾರ್ಲ್ಸ್ನು ತಗೊಳ್ತಾನೆ. ಅಲ್ಲಿ ಬ್ರಿಟಿಷರು 1720ರಲ್ಲಿ ವ್ಯಾಪಾರ ಕೋಟಿ ಕಟ್ತಾರೆ. ಇದರ ಅರ್ಥ 1720ರಲ್ಲಿ ಬಾಂಬೆಯು ಬ್ರಿಟಿಷರ ವಶವಾಯಿತು ಅಲ್ವಾ. ಇದರಿಂದಾಗಿ ಬ್ರಿಟಿಷರು ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಾರವನ್ನು ಸುಲಭವಾಗಿ ನಡೆಸೋಕೆ ಸಾಧ್ಯ ಆಗುತ್ತೆ. ಓಕೆ, 1639ರಲ್ಲಿ ಮದ್ರಾಸ್ ಸ್ಥಾಪನೆ ಆಯಿತು. 1720ರಲ್ಲಿ ಬಾಂಬೆ ಸ್ಥಾಪನೆ ಆಯಿತು. ಈಗ 1696ರಲ್ಲಿ ಕೋಲ್ಕತ್ತಾ ಸ್ಥಾಪನೆ ಆಗಿದ್ದನ್ನು ನೋಡೋಣ. ಕಲ್ಕತ್ತಾ ಸ್ಥಾಪನೆ 1696. ನೋಡಿ, ಬಂಗಾಳ ಪ್ರದೇಶವು ವ್ಯಾಪಾರಕ್ಕೆ ತುಂಬ ಪ್ರಸಿದ್ಧತೆಯನ್ನು ಪಡ್ಕೊಂಡಿತ್ತು. ಅಲ್ಲಿ ರೇಷ್ಮೆ, ಹತ್ತಿ ಬಟ್ಟೆ, ಸಕ್ಕರೆ ಹೀಗೆ ಹಲವಾರು ವಸ್ತುಗಳು ಸಿಗ್ತಾ ಇದ್ವು. ಈ ವಸ್ತುಗಳನ್ನು ನೋಡಿ ಆಕರ್ಷಿತರಾದಂತಹ ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರ ಕೋಟಿಗಳನ್ನ ಸ್ಥಾಪನೆ ಮಾಡೋಕೆ ತೀರ್ಮಾನ ಮಾಡಿದ್ರು. ಅದಕ್ಕೆ ತಕ್ಕಂತೆ ಮೊಘಲ್ ಚಕ್ರವರ್ತಿ ಶಹಜಹಾನನು ವ್ಯಾಪಾರಿ ಕೋಟಿಗಳನ್ನ ಬಂಗಾಳದಲ್ಲಿ ಸ್ಥಾಪನೆ ಮಾಡೋಕೆ ಬ್ರಿಟಿಷರಿಗೆ ಅನುಮತಿ ಕೊಡ್ತಾನೆ. ಸೊ 1698ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಹೂಗ್ಲಿ ನದಿ ತೀರದಲ್ಲಿದ್ದ 3 ಹಳ್ಳಿಗಳು ಯಾವ್ಯಾವು ಅಂದರೆ ಸೂತನತಿ, ಕಾಲಿಕಟ್ ಮತ್ತು ಗೋವಿಂದಪುರ ಎಂಬ ಈ 3 ಹಳ್ಳಿಗಳನ್ನು ಬಂಗಾಳದ ಜಮೀನ್ದಾರರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊಂಡ್ಕೊಳ್ತು. ಮುಂದೆ ಈ ಹಳ್ಳಿಗಳ ಸುತ್ತ ಕೋಲ್ಕತ್ತಾ ನಗರ ಬೆಳೆಯಿತು. ಹೇಗೆ ಅಂದರೆ ಜಾರ್ಜ್ ಚಾರ್ನಾಕ್ ಎಂಬ ಬ್ರಿಟಿಷ್ ಅಧಿಕಾರಿ ಈ 3 ಹಳ್ಳಿಗಳ ಸುತ್ತ ಅಂದರೆ ಸೂತನತಿ, ಕಾಲಿಕಟ್, ಗೋವಿಂದಪುರ ಹಳ್ಳಿಗಳ ಸುತ್ತ ಫೋರ್ಟ್ ವಿಲಿಯಂ ಕೋಟೆಯನ್ನ ಈ 3 ಹಳ್ಳಿಗಳ ಸುತ್ತ ನಿರ್ಮಾಣ ಮಾಡ್ದ. ಯಾರು? ಜಾರ್ಜ್ ಚಾರ್ನಾಕ್. ಈ ಕೋಟೆಗೆ ಸರ್ ಚಾರ್ಲ್ಸ್ ಐರನು ಪ್ರಥಮ ಅಧ್ಯಕ್ಷ ಆಗಿದ್ದ. ಹೀಗೆ ಕೋಲ್ಕತ್ತಾ ನಗರ ಬೆಳವಣಿಗೆ ಆಯಿತು. ಓಕೆ, ಇದಾದ ನಂತರ ಕೋಲ್ಕತ್ತಾ ಬ್ರಿಟಿಷರ ಪ್ರಮುಖ ವ್ಯಾಪಾರ ಕೇಂದ್ರ ಕೂಡ ಆಯಿತು. 1911ರವರೆಗೆ ಇದು ಬ್ರಿಟಿಷರ ಭಾರತದ ರಾಜಧಾನಿ ಕೂಡ ಆಗಿತ್ತು. ಅಂದರೆ ಬ್ರಿಟಿಷರು ಭಾರತವನ್ನು ಆಳಿದಾಗ ಅವರು ಆಡಳಿತ ಕೇಂದ್ರ ಕಲ್ಕತ್ತನೇ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಜಾನ್ ಸರ್ಮನ್ ಆಯೋಗ 1711. ನೋಡಿ, ಜಾನ್ ಸರ್ಮನ್ ಆಯೋಗ ಏನಿದು ಅಂದರೆ 1711ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಾನ್ ಸರ್ಮನ್ ಎಂಬುವನ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಕೋಲ್ಕತ್ತಾದಿಂದ ದೆಹಲಿಯ ಮೊಘಲ್ ಚಕ್ರವರ್ತಿ ಬಳಿಗೆ ಕಳಿಸ್ತಾರೆ. ಈ ಆಯೋಗದ ಉದ್ದೇಶ ಏನಾಗಿತ್ತು ಅಂದರೆ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಅತಿ ಹೆಚ್ಚು ಸೌಲಭ್ಯಗಳನ್ನ ಮೊಘಲ್ ಚಕ್ರವರ್ತಿಯಿಂದ ಪಡೆಯೋದಾಗಿರುತ್ತೆ. ಓಕೆ, ಈ ಆಯೋಗದ ಜೊತೆಗೆ ವಿಲಿಯಂ ಹ್ಯಾಮಿಲ್ಟನ್ ಅಂತ ಒಬ್ಬ ವೈದ್ಯ ಈ ಆಯೋಗದ ಜೊತೆಗೆ ಹೋಗಿರ್ತಾನೆ. ಈತ ಮೊಘಲ್ ಚಕ್ರವರ್ತಿ ಫರೂಕ್ ಸಿಯಾರ್ನ ರೋಗವನ್ನು ಗುಣಪಡಿಸ್ತಾನೆ. ಇದರಿಂದಾಗಿ ಅತ್ಯಂತ ಸಂತೋಷಪಟ್ಟಂತಹ ಫರೂಕ್ ಸಿಯಾರು ಕೃತಜ್ಞತೆಯಿಂದ ಬ್ರಿಟಿಷರಿಗೆ ಫರ್ಮಾನುಗಳನ್ನ ಕೊಡ್ತಾನೆ. ಫರ್ಮಾನು ಅಂದರೆ ಅಧಿಕಾರದ ಪತ್ರ. ಓಕೆ, ಯಾವ ಈ ಫರ್ಮಾನುಗಳು ಅಂದರೆ ಬ್ರಿಟಿಷ್ ಕಂಪನಿಯು ವರ್ಷಕ್ಕೆ ಕೇವಲ 3,000 ರೂಪಾಯಿಗಳನ್ನ ಮಾತ್ರ ಕೊಡಬೇಕು. ಓಕೆ, ಇಷ್ಟು ಸಾಲಲ್ಲ ಅಂತ ಹೇಳಿ ಬ್ರಿಟಿಷರಿಗೆ ಬಂಗಾಳದಲ್ಲಿ ಸುಂಕರಹಿತ ಅಂದರೆ ಟ್ಯಾಕ್ಸ್ ಫ್ರೀ ವ್ಯಾಪಾರ ಮಾಡೋಕೆ ಫರೂಕ್ ಸಿಯಾರು ಬ್ರಿಟಿಷರಿಗೆ ಪರ್ಮಿಷನ್ ಕೊಡ್ತಾನೆ. ಹಾಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಭಾರತದ ಯಾವ ಭಾಗದಲ್ಲಾದರೂ ನೆಲೆಸಬಹುದು. ಹಾಗೆ ವ್ಯಾಪಾರ ಕೂಡ ನಡೆಸುವ ಹಕ್ಕನ್ನು ಈ ಫರೂಕ್ ಸಿಯಾರು ಬ್ರಿಟಿಷರಿಗೆ ಕೊಡ್ತಾನೆ. ಇಷ್ಟೂ ಸಾಲಲ್ಲ ಅಂತ ಹೇಳಿ ಮೊಘಲ್ ರಾಜ ಫರೂಕ್ ಸಿಯಾರು ಮುಂಬೈಯಲ್ಲಿ ಇರುವ ಟಂಕಸಾಲೆಯಿಂದ ನಾಣ್ಯ ತಯಾರಿಸುವ ಹಕ್ಕನ್ನ ಮತ್ತೆ ಬ್ರಿಟಿಷರ ರಕ್ಷಣೆಗೆ ಸ್ವಂತ ಸೇನೆ ಇಟ್ಕೊಳ್ಳುವ ಹಕ್ಕನ್ನ ಬ್ರಿಟಿಷರಿಗೆ ಕೊಟ್ಟ. ಯಾರು? ರಾಜ ಫರೂಕ್ ಸಿಯಾರು. ಹೋಗ್ಲಿ, ಇಷ್ಟಕ್ಕೂ ಸುಮ್ಮನಾದ್ನಾ? ಇಲ್ಲ, ಮೊಘಲ್ ದೊರೆ ಫರೂಕ್ ಸಿಯಾರು ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಹೈದರಾಬಾದ್, ಸೂರತ್, ಕಲ್ಕತ್ತಾಗಳಲ್ಲಿ ಸುಂಕರಹಿತ ವ್ಯಾಪಾರ ಮಾಡೋಕೆ ಅನುಮತಿ ಕೊಡ್ತಾನೆ. ಈ ಫರ್ಮಾನನ್ನು ಅಂದರೆ ಮೊಘಲ್ ದೊರೆ ಫರೂಕ್ ಸಿಯಾರ್ ನೀಡಿದಂತಹ ಈ ಅಧಿಕಾರಗಳ ಪತ್ರವನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಮ್ಯಾಗ್ನಾ ಕಾರ್ಟಾ ಅಂದ್ರೆ ಅಧಿಕಾರದ ಪತ್ರ ಅಂತ. ಓಕೆ, ಇದು ಬ್ರಿಟಿಷರ ಭಾರತದ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರಕ್ಕೆ ಆರಂಭದ ಬಾಗಿಲು ಆಗಿತ್ತು ಅಂದ್ರೆ ತಪ್ಪಾಗಲ್ಲ. ಓಕೆ, ಹಾಗಾದ್ರೆ ಬ್ರಿಟಿಷರು ಭಾರತದಲ್ಲಿ ಅತಿ ವೇಗವಾಗಿ ನೆಲೆಯೂರಲು
ಕಾರಣಗಳೇನೇನು ಅಂತ ನೋಡೋದಾದರೆ ನೋಡಿ, ಮೊದಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ವ್ಯಾಪಾರ ಮಾಡೋಕೆ ಮಾತ್ರ ಭಾರತಕ್ಕೆ ಬಂದಿದ್ರು. ಆದರೆ ನಿಧಾನವಾಗಿ ವ್ಯಾಪಾರ ಕೋಟಿಗಳನ್ನ ಸ್ಥಾಪನೆ ಮಾಡೋದರ ಮೂಲಕ ಆ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಗೆ ಮಾಡಿಕೊಂಡ್ರು. ಹಾಗೆ ನಿಧಾನವಾಗಿ ರಾಜಕೀಯ ಅಧಿಕಾರದ ಆಸೆ ಬೆಳೆಸ್ಕೊಂಡ್ರು. ಓಕೆ, ಆ ಟೈಮಲ್ಲಿ ಭಾರತದ ದೇಶೀಯ ರಾಜರುಗಳ ಮಧ್ಯೆ ಜಗಳ ಇತ್ತು, ಸ್ಪರ್ಧೆ ಇತ್ತು. ಇವರಲ್ಲಿ ಯೂನಿಟಿ ಇರಲಿಲ್ಲ. ಇದರಿಂದಾಗಿ ಬ್ರಿಟಿಷರು ಅತಿ ಸುಲಭವಾಗಿ ತಮಗೆ ಬೇಕಾದಂತಹ ರಾಜ್ಯವನ್ನು ಗೆದ್ದುಕೊಂಡ್ರು. ಓಕೆ, ಆಮೇಲೆ ಬ್ರಿಟಿಷರು ಭಾರತದ ರಾಜ್ಯಗಳ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರು. ಅಂದರೆ ಒಬ್ಬ ರಾಜನಿಗೆ ಬೆಂಬಲ ನೀಡಿ ಮತ್ತೊಬ್ಬ ರಾಜನ ವಿರುದ್ಧ ನಿಂತ್ಕೊಂತಿದ್ರು. ಇದರಿಂದ ಆ ರಾಜ್ಯವನ್ನು ತಮ್ಮ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು. ಅಂದರೆ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಅಂದರೆ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದ್ರು. ಅಂದರೆ ಒಬ್ಬ ರಾಜನನ್ನ ಇನ್ನೊಬ್ಬ ರಾಜನ ವಿರುದ್ಧ ನಿಲ್ಲಿಸಿ ಇಬ್ಬರ ಶಕ್ತಿಯನ್ನು ದುರ್ಬಲಗೊಳಿಸಿ ಕೊನೆಗೆ ಇಬ್ಬರನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾ ಇದ್ರು. ಇದರಿಂದ ಬ್ರಿಟಿಷರು ಲಾಭ ಮಾಡ್ಕೊಳ್ತಾ ಇದ್ರು. ಓಕೆ, 1757ರ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಬಂಗಾಳದ ನವಾಬ ಆಗಿದ್ದ ಸಿರಾಜುದ್ದೌಲನನ್ನ ಸೋಲಿಸಿ ಈ ಗೆಲುವಿನಿಂದ ಬಂಗಾಳದ ಮೇಲೆ ಬ್ರಿಟಿಷರು ಮೊದಲ ರಾಜಕೀಯ ಅಧಿಕಾರನ ಸ್ಥಾಪನೆ ಮಾಡ್ಕೋತಾರೆ. ಇಲ್ಲಿಂದ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಓಕೆ, ಅದೇ ರೀತಿ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಡಾಲ್ ಹೌಸಿಯ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಒಡ್ಡಿ ದೇಶೀಯ ರಾಜ್ಯಗಳನ್ನ ಮೋಸದಿಂದ ವಶಪಡಿಸ್ಕೊಳ್ತಾ ಇದ್ರು. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಈ ಭಾರತದಲ್ಲಿದ್ದ ದೇಶೀಯ ರಾಜ್ಯಗಳು ತಮ್ಮ ರಕ್ಷಣೆಗೆ ಬ್ರಿಟಿಷರ ಸೇನೆನ ಮಾತ್ರ ಇಟ್ಕೋಬೇಕಿತ್ತು. ಹಾಗೆ ಅವುಗಳ ಖರ್ಚುಗಳನ್ನ ಅವರೇ ಕೊಡಬೇಕಿತ್ತು. ಇದೇ ಸಹಾಯಕ ಸೈನ್ಯ ಪದ್ಧತಿ. ಇದನ್ನ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂದ್ರೆ ಯಾವ ರಾಜರಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅಂದ್ರೆ ಮಕ್ಕಳಿರಲಿಲ್ಲ ಅಂಥವರು ದತ್ತುಪುತ್ರರನ್ನ ತೆಗೆದುಕೊಳ್ಳುವಂತಿರಲಿಲ್ಲ. ಅಂತಹ ರಾಜ್ಯಗಳನ್ನ ಬ್ರಿಟಿಷರು ತಮ್ಮದಾಗಿಸಿಕೊಳ್ಳಬಹುದಿತ್ತು. ಇದೇ ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ. ಓಕೆ, ಇದನ್ನ ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ. ಓಕೆ, ಆಮೇಲೆ 1857ರ ಸಿಪಾಯಿ ದಂಗೆಯ ವೇಳೆಗೆ ಭಾರತದ ಬಹುತೇಕ ಭಾಗಗಳು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ವು. ಅಂದರೆ ಸುಮಾರು ಸಂಪೂರ್ಣ ಭಾರತದ ಬ್ರಿಟಿಷರ ನಿಯಂತ್ರಣದಡಿ ಬಂದ್ಬಿಡ್ತು. ಇಷ್ಟು ಕೂಡ ಬ್ರಿಟಿಷರು ಭಾರತದಲ್ಲಿ ಅತಿ ವೇಗವಾಗಿ ನೆಲೆಯೂರಲು ಕಾರಣಗಳಾಗಿದ್ವು. ನೆಕ್ಸ್ಟ್ ನೋಡೋಣ. ಡೇನರು. ನೋಡಿ, ಐರೋಪ್ ವರ್ತಕರಿಂದ ಸ್ಫೂರ್ತಿ ಪಡೆದ ಡೆನ್ಮಾರ್ಕಿನ ಡೇನರು ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಲು ಮುಂದಾದರು ಅಲ್ವಾ. ನೋಡಿ, ನಾನು ಮೊದಲೇ ಹೇಳಿದಾಗೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಇವರೆಲ್ಲ ಭಾರತದಲ್ಲಿ ವ್ಯಾಪಾರದಿಂದ ಅಪಾರ ಲಾಭ ಮಾಡ್ತಾ ಇದ್ದದ್ದನ್ನು ನೋಡಿದಂತಹ ಈ ಡೆನ್ಮಾರ್ಕಿನ ಡೇನರು ಇವರು ಕೂಡ ಭಾರತಕ್ಕೆ ಬಂದು ವ್ಯಾಪಾರ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಡೇನರು ಮೊದಲ ಬಾರಿಗೆ 1616ರಲ್ಲಿ ಭಾರತದ ಕರಾವಳಿಗೆ ಬಂದರು. ಮುಖ್ಯವಾಗಿ ಮಸಾಲೆ ಪದಾರ್ಥ, ಹತ್ತಿ ಹೀಗೆ ಕೆಲವು ವಸ್ತುಗಳ ವ್ಯಾಪಾರಕ್ಕಾಗಿ ಭಾರತವನ್ನು ಪ್ರವೇಶ ಮಾಡಿದ್ರು. 1620ರಲ್ಲಿ ತಿರುವಂಕೂರಿನ ತುತ್ತುಕೋಡಿಯಲ್ಲಿ ಅಂದರೆ ಇಂದಿನ ತಮಿಳುನಾಡಿನಲ್ಲಿ ತಮ್ಮ ಮೊದಲ ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಡೇನರ ಪ್ರಮುಖ ಕೇಂದ್ರ ಕೂಡ ಆಗಿತ್ತು. ನಂತರ 1676ರಲ್ಲಿ ಡೇನರು ಬೆಂಗಾಲ್ ಪ್ರದೇಶದ ಸೆರಾಂಪುರ ಎಂಬ ಸ್ಥಳವನ್ನ ವಶಪಡಿಸ್ಕೊಂಡ್ರು. ಇಲ್ಲಿ ಡೇನರು ವ್ಯಾಪಾರ ಮಾಡೋಕೆ ಪ್ರಯತ್ನ ಮಾಡಿದ್ರು. ಆದರೆ ಆ ಭಾಗದ ಜನರಲ್ಲಿ ಹೆಚ್ಚು ಪ್ರಭಾವ ಬೀರಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೇನೆ ಪ್ರಚಾರ ಪಡೆಯೋಕ್ಕೂ ಸಾಧ್ಯ ಆಗಲಿಲ್ಲ. ಸೊ ಭಾರತದಲ್ಲಿ ತಮ್ಮ ವ್ಯಾಪಾರ ಯಶಸ್ವಿಯಾಗದ ಕಾರಣ ಡೇನರು ತಮ್ಮ ಎಲ್ಲಾ ವ್ಯಾಪಾರ ಕೋಟೆಗಳನ್ನು ಮತ್ತು ಪ್ರದೇಶಗಳನ್ನ 1845ರಲ್ಲಿ ಬ್ರಿಟಿಷರಿಗೆ ಮಾರಾಟ ಮಾಡ್ತಾರೆ. ಓಕೆ, ಬ್ರಿಟಿಷರಿಗೆ ಮಾರಾಟ ಮಾಡಿ ಡೇನರು ಭಾರತದಿಂದ ಸಂಪೂರ್ಣವಾಗಿ ನಿರ್ಗಮಿಸ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೊಂಡು ಮುಂದೆ ಹೋಗ್ತೀನಿ. ಫ್ರೆಂಚರು. ನೋಡಿ, ಡೇನರ ನಂತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರಲ್ಲಿ ಕೊನೆಯವರು ಈ ಫ್ರೆಂಚರು. ಓಕೆ, ಯುರೋಪ್ ವ್ಯಾಪಾರ ಕಂಪನಿಗಳೊಡನೆ ವಾಣಿಜ್ಯ ಪೈಪೋಟಿ ಒಡ್ಡಿದವರಲ್ಲಿ ಫ್ರೆಂಚರೇ ಕೊನೆಯವರು ಅಲ್ವಾ. ನೋಡಿ, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು ಇವರೆಲ್ಲ ಬಂದ ನಂತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಕೊನೆಯ ಯುರೋಪಿಯನ್ ಶಕ್ತಿ ಯಾವುದು ಅಂದರೆ ಅದು ಫ್ರಾನ್ಸ್ ದೇಶದ ಫ್ರೆಂಚರು. ಓಕೆ, ಇತರ ಯುರೋಪಿಯರಂತೆ ಫ್ರೆಂಚರು ಕೂಡ ಮಸಾಲೆ ಪದಾರ್ಥಕ್ಕಾಗಿ, ಹತ್ತಿ ಬಟ್ಟೆಗಾಗಿ ಮತ್ತು ಇತರ ವಸ್ತುಗಳ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು. ಫ್ರಾನ್ಸ್ನ ರಾಜ 14ನೇ ಲೂಯಿ ಮತ್ತು ಆತನ ಆರ್ಥಿಕ ಸಚಿವ ಆಗಿದ್ದಂತಹ ಕೋಲ್ಬರ್ಟ್ ಇಬ್ಬರೂ ಸೇರಿ 1664ರಲ್ಲಿ
ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಭಾರತದಲ್ಲಿ ಫ್ರೆಂಚರ ವ್ಯಾಪಾರದ ಆರಂಭ ಅಂತಾನೆ ಹೇಳ್ಬೋದು. ಫ್ರಾಂಕೋಯಿನ್ ಕೆರಾನ್ ಅಂತ ಒಬ್ಬ ಫ್ರಾನ್ಸಿನ ಒಬ್ಬ ವ್ಯಾಪಾರಿ ಈತ. ಇವನು 1667ರಲ್ಲಿ ಭಾರತಕ್ಕೆ ಬಂದು 1668ರಲ್ಲಿ ಸೂರತ್ನಲ್ಲಿ ಮೊದಲ ಫ್ರೆಂಚ್ ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಫ್ರಾಂಕೋಯಿನ್ ಮಾರ್ಟಿನ್ ಅಂತ ಮತ್ತೊಬ್ಬ ಫ್ರಾನ್ಸ್ನ ವ್ಯಕ್ತಿ. ಈತ ಭಾರತದಲ್ಲಿ ಫ್ರೆಂಚರ ಪ್ರಭಾವವನ್ನು ವಿಸ್ತರಿಸಿದಂತಹ ವ್ಯಕ್ತಿ. ಆದ್ರಿಂದ ಈತನನ್ನ ಭಾರತದಲ್ಲಿ ನಿಜವಾದ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಅಂತ ಕರೀತಾರೆ. ಹಾಗಾದ್ರೆ ಫ್ರಾಂಕೋಯಿನ್ ಮಾರ್ಟಿನ್ ಏನೇನ್ ಮಾಡ್ದ ಅಂತ ನೋಡೋದಾದ್ರೆ 1674ರಲ್ಲಿ ಈ ಫ್ರಾಂಕೋಯಿನ್ ಮಾರ್ಟಿನ್ ಬಿಜಾಪುರದ ಸುಲ್ತಾನ ಶೇರ್ ಖಾನ್ ಲೂದಿಯಿಂದ ವಾಲಿಕೊಂಡಪುರಂ ಬಳಿ ಒಂದು ಗ್ರಾಮವನ್ನ ದಾನವಾಗಿ ಪಡಿತಾನೆ ಮತ್ತು ಅಲ್ಲಿ ಒಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಇದೇ ಮುಂದೆ ಪಾಂಡಿಚೇರಿ ಅಂತ ಆಗುತ್ತೆ. ಹಾಗೆ ಈ ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಕೂಡ ಆಗುತ್ತೆ. ಈ ಫ್ರಾಂಕೋಯಿನ್ ಮಾರ್ಟಿನ್ನನು ಪಾಂಡಿಚೇರಿಯಲ್ಲಿ ದೊಡ್ಡ ದೊಡ್ಡ ರಸ್ತೆಗಳು, ಗವರ್ನರ್ ಭವನ ಹಾಗೂ ಸುಂದರ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾನೆ. ಇದರಿಂದನೇ ಈತನನ್ನ ಅಂದ್ರೆ ಫ್ರಾಂಕೋಯಿನ್ ಮಾರ್ಟಿನ್ನನ್ನ ಭಾರತದಲ್ಲಿ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. 1735ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂತಹ ಡೂಮನು 1739ರಲ್ಲಿ ಕಾರೈಕಲ್ನಲ್ಲಿ ಹೊಸ ವ್ಯಾಪಾರ ಕೋಟೆಯನ್ನು ಆರಂಭ ಮಾಡ್ತಾನೆ. ಓಕೆ, ಮತ್ತೆ 1746ರಲ್ಲಿ ಜೋಸೆಫ್ ಫ್ರಾನ್ಸಿಸ್ಕೋ ಡೂಪ್ಲೆ ಅಂತಕ್ಕಂಥವನು ಪಾಂಡಿಚೇರಿಯ ಗವರ್ನರ್ ಜನರಲ್ ಆಗಿ ಬರ್ತಾನೆ. ಮಹತ್ವಾಕಾಂಕ್ಷಿಯಾಗಿದ್ದಂತಹ ಈತ ಅಂದರೆ ಡೂಪ್ಲೆ ಭಾರತದಲ್ಲಿ ಫ್ರೆಂಚರ ರಾಜಕೀಯದ ಪ್ರಭಾವವನ್ನು ವಿಸ್ತರಿಸೋಕೆ ಪ್ರಯತ್ನ ಪಡ್ತಾನೆ. ಆದರೆ ಈತ ಕಾರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರ ವಿರುದ್ಧ ಸೋತು ತನ್ನ ಫ್ರಾನ್ಸ್ ದೇಶಕ್ಕೆ ಮರಳಿ ಹೋಗ್ತಾನೆ. ಓಕೆ, ಈ ಸಮಯದಲ್ಲಿ ಫ್ರಾನ್ಸ್ ದೇಶದ ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿ ತುಂಬನೇ ದುರ್ಬಲಗೊಂಡಿದ್ದ ಕಾರಣ ಭಾರತದಲ್ಲಿನ ವ್ಯವಹಾರಗಳಿಗೆ ಹೆಚ್ಚಿನ ಗಮನ ಕೊಡೋಕೆ ಆಗಲಿಲ್ಲ. ಫ್ರೆಂಚರ ನೌಕಾಶಕ್ತಿ ತುಂಬನೇ ದುರ್ಬಲವಾಗಿದ್ದ ಕಾರಣ ಹಾಗೂ ಡಚ್ ಮತ್ತು ಬ್ರಿಟಿಷರ ಪೈಪೋಟಿಗೆ ಫೈಟ್ ಮಾಡೋದಕ್ಕೆ ಆಗದಲೇ ಕೊನೆಗೆ ಫ್ರೆಂಚರು ಭಾರತದಿಂದ ನಿರ್ಗಮಿಸ್ತಾರೆ. ಓಕೆ, ಯುರೋಪಿಯನ್ನರಲ್ಲಿ ಕ್ರಮವಾಗಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು ಹಾಗೂ ಕೊನೆಯದಾಗಿ ಫ್ರೆಂಚರು ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬಂದಿದ್ದನ್ನು ಸಂಪೂರ್ಣವಾಗಿ ನೋಡಿದ್ವಿ ಅಲ್ವಾ. ಮುಂದೆ ನೋಡೋಣ. ಯುರೋಪ್ ಕಂಪನಿಗಳು ಭಾರತದ ರಾಜಕೀಯದ ಮೇಲೆ ಹೇಗೆ ಪ್ರಭಾವ ಬೀರಿದ್ರು ಅಂತ ನೋಡೋದಾದರೆ ನೋಡಿ, ಎಲ್ಲ ಐರೋಪ್ಯರು ರಾಜಕೀಯ ಪಾರಮ್ಯತೆ ಬಯಸಿ ಕಚ್ಚಾಡುತ್ತಾ ಒಂದು ಯುದ್ಧ ರಂಗವಾಗಿ ಮಾಡಿದರು. ಅಂತಿಮವಾಗಿ ವಿಜಯ ಸಾಧಿಸಿದ ಬ್ರಿಟಿಷರು ಭಾರತದ ಸಾರ್ವಭೌಮರಾದರು. ಇದರರ್ಥ ಏನಂದರೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು ಹಾಗೆ ಫ್ರೆಂಚರು ಹೀಗೆ ಎಲ್ಲರೂ ಭಾರತದಲ್ಲಿ ವ್ಯಾಪಾರಕ್ಕಿಂತ ರಾಜಕೀಯ ಪ್ರಭಾವವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಯುದ್ಧ ನಡೆಸಿದ್ರು. ಈ ಒಂದು ಪೈಪೋಟಿಯಲ್ಲಿ ಬ್ರಿಟಿಷರು ಗೆದ್ದು ಭಾರತವನ್ನು ಆಳೋಕೆ ಪ್ರಾರಂಭ ಮಾಡಿದ್ರು. ಓಕೆ, ಸೆಕೆಂಡ್ ಪಾಯಿಂಟ್ ನೋಡೋಣ. ಐರೋಪ್ಯರ ಆಡಳಿತ ಪದ್ಧತಿ, ರಾಜಕೀಯ ವಿಚಾರಧಾರೆ ಭಾರತದ ಆಡಳಿತದ ಮೇಲೆ ಪ್ರಭಾವ ಬೀರಿತು. ಹೌದಲ್ವಾ? ಬ್ರಿಟಿಷರು ತಂದಂತಹ ಆಧುನಿಕ ಆಡಳಿತ ವ್ಯವಸ್ಥೆ, ಕಾನೂನು, ನ್ಯಾಯಾಂಗ, ತೆರಿಗೆ ಪದ್ಧತಿಗಳು ಹೀಗೆ ಭಾರತದಲ್ಲಿನ ಆಡಳಿತದ ಮೇಲೆ ಶಾಶ್ವತ ಪ್ರಭಾವವನ್ನು ಬೀರ್ತು. ಓಕೆ, ಯುದ್ಧಗಳಲ್ಲಿ ಭಾಗವಹಿಸಿದ್ದ ಭಾರತೀಯರು ಆಧುನಿಕ ಯುದ್ಧ ಕೌಶಲ್ಯಗಳನ್ನು, ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಮತ್ತು ಸೇನಾ ಶಿಸ್ತುಗಳನ್ನು ಈ ಯುರೋಪರಿಂದ ಭಾರತೀಯರು ಕಲಿತರು. ಓಕೆ, ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಒಡೆದು ಆಳುವುದು ಎಂಬ ತಂತ್ರವನ್ನು ಬ್ರಿಟಿಷರು ರೂಪಿಸಿದ್ರು. ಈ ಒಂದು ಬ್ರಿಟಿಷರ ನೀತಿ ಭಾರತೀಯ ರಾಜ್ಯಗಳನ್ನು, ಧರ್ಮಗಳನ್ನು, ಜನಾಂಗಗಳನ್ನು ಪರಸ್ಪರ ಶತ್ರುಗಳನ್ನಾಗಿ ಮಾಡಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಸುಲಭ ಮಾಡಿಕೊಂಡ್ರು. ಓಕೆ, ಹಾಗೆಯೇ ಬ್ರಿಟಿಷರು ಸಮಾಜದಲ್ಲಿ ಜನಾಂಗ, ಜಾತಿ ಮತ್ತು ವರ್ಗ ವಿಭೇದಗಳನ್ನು ಹೆಚ್ಚಿಸಿ ಭಾರತೀಯರ ಏಕತೆಯನ್ನು ದುರ್ಬಲಗೊಳಿಸಿತು. ಓಕೆ, ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ನೀತಿಯ ಫಲವೇ ಕೋಮುವಾದ ಆಗಿತ್ತು. ಬ್ರಿಟಿಷರು ಹಿಂದೂ ಮುಸ್ಲಿಂಗಳ ಭಿನ್ನಾಭಿಪ್ರಾಯವನ್ನು ಉದ್ದೇಶಪೂರ್ವಕವಾಗಿ ಬೆಳೆಸ್ತಿದ್ರು. ಓಕೆ, ಬ್ರಿಟಿಷರ ಆರ್ಥಿಕ ಮತ್ತು ರಾಜಕೀಯ ಶೋಷಣೆಯಿಂದ ಸಾಮಾನ್ಯವಾಗಿ ಭಾರತೀಯರಲ್ಲಿ ಅಸಮಾಧಾನ ಹೆಚ್ಚಿಗೆ ಆಯಿತು. ಇದರಿಂದ ತೀವ್ರಗಾಮಿತ್ವ ಅಂದರೆ ರೆವಲ್ಯೂಷನರಿ ಮೂವ್ಮೆಂಟ್ಸ್ ಹೆಚ್ಚಿಗೆ ಆಯಿತು. ಈ ರೀತಿ ಯುರೋಪಿಯನ್ನರ ಕಂಪನಿಗಳು ಭಾರತದ ರಾಜಕೀಯದ ಮೇಲೆ ಪ್ರಭಾವವನ್ನು ಬೀರ್ತು. ಓಕೆ, ಇಷ್ಟು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಪ್ರತಿಯೊಂದು ಪಾಯಿಂಟ್ಸ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ
ಇಲ್ಲಿವರೆಗೂ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.